ಪತ್ರನ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಟು. ವಿಚಿತ್ರ ವಿಸ್ಮಯ ಬೆಳೆಗಳು. ನೀನು ಜೀವನ ಚರಿತ್ರೆ ಬರ್ಕೊಳ್ತಾ ಇದೀಯಾ? ಹೆಂಗಸರ ಕೈಗೆ ಸಂಸಾರ ಕೊಡಬಾರ್ದಂತೆ. ಶಾಲಾ ತಂದ್ಬಿಟ್ಟು ಸನ್ಮಾನ ಮಾಡುವ. ಪಾಯಸದೊಳಗಿಟ್ಟಿರೋ ಸ್ಪೂನಲ್ಲಿ ಅನ್ನ ತಿಂತ ಇದೆಯಾ? ನನ್ನ ಪರಿಸ್ಥಿತಿ ಚಿಂತಾಜನಕವಾಗ್ಬಿಟ್ಟಿತ್ತು. ರಾಶಿ ಪಾತ್ರೆ ನೋಡಿದ್ರೆ ಚಳಿ ಜ್ವರ ಬರ್ತೈತೆ. ವಿಲನ್ ಶಿವಕುಮಾರ್ ಹೀರೋ ಆಗ್ಬಿಟ್ಟು ಬರ್ತಾರೆ. ನಾವು ಹಳ್ಳಿ ಜನ ಹಳ್ಳಿ ತರ ಇರ್ಬೇಕು, ಹಳ್ಳಿ ಜನ ಹಳ್ಳಿ ತರ ಇರ್ಬೇಕು. ಅದೆಲ್ಲ ಕನಸು ನಮ್ಮ ಜೀವನದಲ್ಲಿ. ಓಕೆ ಸಾಕ್. ಗಂಡಸರು ಪಾರ್ಲಾರಾ? ಕೂದಲಿಗೆ ಹಾನಿಕರ. ನೀನು ನೀರೊಲೆ ಹತ್ರ ಬಗ್ಗದಾಗೆ ನಾನು ಇದನ್ನ ಎಚ್ಚೆತ್ಕೋಬೇಕಿತ್ತು. ರುಬ್ಕೊಂಡ್ಮೇಲೆ ಈ ತರ ಪಿಂಕ್ ಏರ್ ಪ್ಯಾಕ್ ಆಗ್ತೈತೆ ಫ್ರೆಂಡ್ಸ್. ಸೆಕ್ಯೂರಿಟಿ ಗಾರ್ಡ್ ಗಿಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರ ಅವರು. ಅಂಕಲ್ ಆಗ್ಬಿಟ್ಟು ಬಂದಿದ್ಯಲ್ಲ ದೇವ್ರನೇ ಒಂದ್ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ವರ್ಷಕ್ಕೊಂದ್ಸತಿ ಸ್ನಾನ ಮಾಡಿದ್ರೆ ಹಿಂಗೆ ಕಾಣಿಸ್ತೀವಿ ಫ್ರೆಂಡ್ಸ್ ನಾವಿಬ್ರು. ಅಲ್ಲಿ ಶಿವಣ್ಣ ಬರ್ತಾ ಬರ್ತಾ ವೀರಪ್ಪನ ಆಗ್ತಾವ್ರೆ ಅಂತ. ಸೋಯಾ ಚಂಕ್ಸ್ ನಿಂದ ಹೆಚ್ಚಿನ ನೀರನ್ನು ಹಿಂಡಿ. ನೀರ್ಗೆ ಹಾಕದ್ಮೇಲೆ ದಪ್ಪ ಆಗ್ತೈತೆ. ಹಸ್ರೆ ಇಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಬೆದ್ರ ಬಿದ್ದೋದೆ ಹಂಗೆ. ಇಂಥ ಜಾಗದಲ್ಲಿ ವಯಸ್ಸಿಗೆ ಬಂದಿರೋರು ಯಾರು ಇರ್ತಾ ಇರ್ಲಿಲ್ಲ. ನನ್ಗೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಡೆತ್ ಆಗಿರೋ ಚೆಫ್ ನನ್ ಮೈ ಮೇಲೆ ಬಂದ್ಬಿಟ್ಟಿದಾರ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಟೀ ಮಾಡ್ತಾ ಇದೀನಿ. ನೆನೆ ನಾನ್ ವೆಜ್ ಮಾಡಿರೋದ್ರಿಂದ ನಾವು ಹಾಲು ಕುಡ್ದಿಲ್ಲ. ಟೀ ಇತ್ತು, ಸಾರಿ ಹಾಲ್ ಇತ್ತು. ಅದಕ್ಕೆ ಒಂದ್ ಕಡೆ ಒಂದ್ ಹಾಲ್ನ ಗಟ್ಟಿಯಾಗಿ ಕಾಯಿಸ್ತಾ ಇದೀನಿ. ಏನಾದ್ರು ಮಾಡುವ ಇಲ್ಲ ಹೆಪ್ಪೆ ಏನಾದ್ರು ಹಾಕೋಬಹುದು ಅಂತ. ಇನ್ನೊಂದ್ ಕಡೆ ಟೀ ಇಟ್ಟಿದ್ದೀನಿ. ಟೀ ಮಾಡೋದಕ್ಕೆ ಮೇನ್ ಕಾರಣನೇ ನಮ್ಮ ಮನೇಲಿ ರಸ್ಕ್ ಐತೆ ಅಂತ. ನೆನೆ ಶಿವ ರಸ್ ತಂದಿದ್ ಫ್ರೆಂಡ್ಸ್. ಸಿ ನನ್ನ ಫೇವ್ರೇಟ್. ತುಂಬಾ ವರ್ಷಗಳ ನಂತರ ತಿಂದಿದ್ದು. ಬ್ರೆಡ್ ಗಿಂತ ರಸ್ಕ್ ಫೇವ್ರೇಟ್. ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಿದ್ರು. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಓ ಅಮೆರಿಕನ್ ಸ್ಲ್ಯಾಂಗು ಫ್ರೆಂಡ್ಸ್. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೋಮವಾರ ಆದ್ರೂ ಪೂಜೆ ಇಲ್ಲ ಇವತ್ತು ನಮ್ದು. ಮಾಮೂಲಿ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸಂಜೆವ್ರಿಗೆ ಏನೆಲ್ಲ ಆಗುತ್ತೆ ಅದನ್ನೇ ಶೇರ್ ಮಾಡ್ಕೊಳ್ತೀನಿ. ಅಪ್ಪ ಬೆಳಗ್ಗೆ ಟಿಫನ್ಗೆ ಏನ್ ಮಾಡ್ಬೇಕು? ಟೀ ಕೊಟ್ಟಿ ಆದ್ಮೇಲೆ ಏನೋ ಒಂದಂತ ಒಂದ್ ಅಡ್ಗೆ ಹೆಸರಿಲ್ಲ. ಪತ್ರನ ಪುಳಿಯೋಗ್ರೆ ಬೇಕಂತ ಮನೇಲಿ ಇಲ್ದೇ ಇರೋದೇ ಕೇಳ್ತಾ ಇರೋದು. ಚಿತ್ರಾನ್ನಕ್ಕೆ ನಿಂಬೆಣ್ಣೆ ಇಲ್ಲ, ಪುಳಿಯೋಗ್ರೆ ಪ್ಯಾಕೆಟ್ ಇಲ್ಲ. ಹೆಂಗ್ ಮಾಡ್ಬೇಕು? ಸೊಪ್ಪು ಸಾರು ಮುದ್ದೆ ಮಾಡ್ಲಾ? ಮೊನ್ನೆ ತರ ಸೊಪ್ಪು ಸಾರು ತಿಂದ್ವಲ್ಲ, ಪಲಾವ್ ಮಾಡ್ಲಾ? ಬಟಾಣಿ ನೆನ್ಸಿಲ್ವಲ್ಲ? ಇದೇ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋ ಎಡಬಟ್ಟು. ನೆನೆ ಚಿಕನ್ ತಿಂದಿದ್ದು ಜೋಶಲ್ಲಿ ಬಟಾಣಿ ನೆನ್ಸಿಲ್ಲ. ಮೆಂತೆ ಪಲಾವ್ ಮಾಡ್ಬೇಕು ಅನ್ಕೊಂಡಿದ್ದೆ. ಏನ್ ಮಾಡೋದು? ಮೆಂತೆ ಚಪಾತಿ ತಿಂದಿಯಾ? ಬೇಡ ಫ್ರೆಂಡ್ಸ್. ಮೊದ್ಲು ನಾನು ಟೀ ಕುಡ್ಬಿಟ್ರೆ ಒಂದ್ ಸ್ವಲ್ಪ ತಲೆ ಓಡಬಹುದು. ಟೀ ಕುಡಿಯಲ್ಲ ಫ್ರೆಂಡ್ಸ್. ಬರೀ ರಸ್ಕ ತಿನ್ನೋ ಕಲಿಯೋಗೋ ತನಕ ಟೀಯಲ್ಲಿ ಅಜ್ಜಿ ತಿನ್ಬಿಟ್ಟು ಆಮೇಲೆ ಬಿಸಾಕೋದು ಅಷ್ಟೇ. ಟೀನ ಹಂಗಾಗೈತೆ. ಟೀ ಕುಡ್ತಂದ್ರೆ ಫುಲ್ ಆಗಲ್ಲ. ಅದಕ್ಕೆ ನೋಡಿ ಹಾಲ್ ಕೆನೆ ಎಲ್ಲ ಒಂದ್ ಕಡೆ ಬಂದೈತೆ. ಇದಂಗೆ ಇಟ್ಟಿರ್ಲಿ. ಟೀ ಆಗ್ತೈತೆ, ಗಮ್ಮಂತೈತೆ ಟೀ. ಆದ್ರೆ ಕುಡಿಯಕ್ ಮಾತ್ರ ಆಗಲ್ಲ. ಅದೇನಂತಾನೆ ಗೊತ್ತಿಲ್ಲ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಕ್ಲಿಕ್ ಮಾಡಿ. ಡೈಲಿ ನಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ನಾವು ಸಬ್ಸ್ಕ್ರೈಬ್ ಆಗ್ತಾ ಇದೀವಿ ಅಂತ ಕಮೆಂಟ್ ಮಾಡಿ. ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗೆ. ಓ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಟು. ಬೆಳಗ್ಗೆ ಎದ್ದು ಟೀ ಕಾಫಿ ಮಾಡೋ ಹೆಣ್ಮಕ್ಳಿಗೆಲ್ಲ ದೊಡ್ಡ ನಮಸ್ಕಾರ ಕಣಪ್ಪ. ಅಪರೂಪಕ್ಕೆ ಮಾಡೋದಕ್ಕೆ ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಗ್ತೈತೆ. ಇದ್ರ ಬದಲು ಇಷ್ಟೊತ್ತಿಗೆ ಟಿಫನೇ ಮಾಡ್ಕೊಬಿಡ್ಬೋದಿತ್ತಲ್ಲ ಅಂತೆಲ್ಲ ಅನಿಸ್ತೈತೆ. ಡೈಲಿ ಮಾಡೋರ್ಗೆ ಅದೊಂಥರ ರೂಢಿ ಆಗ್ಬಿಡ್ತೈತೆ. ಸುಮ್ಮನೆ ಮತ್ತೆ ಕವರ್ನ ಹಿಂಗ್ ಬಿಚ್ತಾರ, ಹಿಂಗ್ ಅಳ್ಳಾಡ್ಕೊಂಡ್ ಬಿಚ್ತಾರ. ಸಕಲ ಇದ್ದಾನಾ ತೊಳೋ. ಟಾಮ್ಗೆ ಈ ತರ ಬ್ರೆಡ್ ರಸ್ಕು ಇವೆಲ್ಲ ಚೆನ್ನಾಗಿ ಇಳಿತವೆ. ಅನ್ನ ಮುದ್ದೆ ಮಾತ್ರ ಅವ್ನ್ ತಿನ್ನಕ್ಕಾಗಲ್ಲ. ಬಿಲ್ಡಪ್ ರಾಜ. ಫ್ರೆಂಡ್ಸ್ ನೆನ್ನೆ ಚಿಕನ್ ತಿಂದಿ ಹೆವಿ ಆಗೈತಲ್ಲ, ಹಂಗಾಗಿ ಇವತ್ತು ಲೈಟ್ ಆಗಿ ಒಂದ್ ಅಡ್ಗೆ ಮಾಡ್ಕೊಡೋಣ. ರೈಸ್ ಐಟಮೇ ಮಾಡ್ತೀನಿ. ರಾಗಿ ಹಿಟ್ಟು ಒಂದ್ ಸ್ವಲ್ಪ ಇದೆ. ಶಿವ ಊರ್ಗ್ ಹೋಗೋ ತನಕ ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಅಂಗಡಿ ಸಿಗುತ್ತೆ ರಾಗಿ ಹಿಟ್ಟು. ಅಷ್ಟು ರೇಟ್ ಕೊಟ್ಟು ಯಾರು ತಗೊಳ್ತಾರೆ? ನೆನಪೆ ಎಷ್ಟು? 100 ರೂಪಾಯಾ? ನಮಗ್ ಗೊತ್ತೇ ಇಲ್ಲ. ನಾವ್ ಯಾವಾಗ್ಲೋ ತಗೊಂಡಿದ್ದು. 50 ರೂಪಾಯಿ ಇರ್ಬೋದೇನೋ. ನೀವ್ ಯಾವಾಗ ಹೋಗ್ತೀಯ ಹೇಳು ಊರ್ಗೆ? ಇವಾಗ್ಲೂ ಹೋಗ್ತೀಯಾ? ಅವ್ರ ತವ್ರ ಮನೆಗೆ ಹೋಗಕ್ ಒಂಟಿ ಕಾಲು. ಸೂಪರ್ ಇದೆ ರಸ್ಕು ಫ್ರೆಂಡ್ಸ್. ಅನ್ನಕ್ಕೆ ಇಟ್ಟಿದ್ದೀನಿ.
ಒಂದ್ ಕಡೆ ಹಾಲು ಕಾಯಿಸಿಟ್ಟಿದ್ದೀನಿ ನೋಡಿ, ಮೇಲೆ ಕೆನೆ ಯೆಲ್ಲೋ ಕಲರ್ ಬರೋವರೆಗೂ ಕಾಯಿಸಿದ್ದೀನಿ. ಕೆನೆ ಎತ್ಕೊಂಡು ಹಾಲು ವೇಸ್ಟ್ ಆಗಲ್ಲ, ಅದ್ರಲ್ಲಿ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿ ನೆನೆಸಿದ್ದೀನಿ. ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿಗೆ ಜೊತೆಗೆ ಇದು ಶಾವಿಗೆ ಹಾಕ್ಬಿಟ್ಟು ಮಾಡ್ತಾರೆ, ನನ್ನ ಫೇವ್ರೇಟು. ಶಾವಿಗೆ ತಂದಿಲ್ಲ. ಅದೇ ಫ್ರೆಂಡ್ಸ್, ಫಸ್ಟ್ ಟೈಮು ಚಿಕ್ಕ ಮಾಲ್ಗೆ ಹೋಗಿದ್ದಲ್ಲ, ಕನ್ಫ್ಯೂಸ್ ಆಯ್ತು ಏನ್ ತಗೊಳ್ಳೋದು ಏನ್ ಬಿಡೋದು ಅಂತ. ಒಂದ್ ಕಡೆಯಿಂದ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲಾ ಐಟಮ್ಸ್ ಐತೆ, ಕೇಕ್ಗೆ, ಪಾನಿಪುರಿಗೆ, ಏನು ಮಸಾಲಸ್ಸು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋಗ್ತಾ ಹೋಗ್ತಾ ಏನೇನ್ ಬೇಕೆಲ್ಲ ತಗೋಬಹುದು ಅಂತ. ಹಂಗಾಗಿ ಅದನ್ನ ಪಾಯಸ ಮಾಡ್ಕೊಳ್ತೀನಿ. ಮತ್ತೆ ಇದು ಬೇಳೆ ತೋರಿಸ್ತೀನಿ ಫ್ರೆಂಡ್ಸ್, ಅದರಲ್ಲಿ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನೊಂದು ಅಡಿಗೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಬೇಳೆ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಈ ತರ ಎಲ್ಲ ಮಿಕ್ಸು. ಇದರಲ್ಲಿ ಸಾಂಬಾರ್ ಮಾಡ್ತಾರೋ ರಸಂ ಮಾಡ್ತಾರೋ ಗೊತ್ತಿಲ್ಲ, ನಾನೊಂದು ಸಾಂಬಾರ್ ಮಾಡ್ತಾ ಇದ್ದೀನಿ. ನಮ್ಮ ಟಾಮು ಸ್ಲೀಪಿಂಗ್. ಈ ಬೇಳೆ ಜೊತೆಗೆ ತರಕಾರಿ ಹಾಕಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನೊಂದು ಸೊರೆಕಾಯಿ ಇದೆಯಲ್ಲ ಫ್ರೆಂಡ್ಸ್, ತುಂಬಾ ದಿನ ಆಗಿತ್ತು, ಇದನ್ನ ಅರ್ಧ ಕಟ್ ಮಾಡಿ ಇಟ್ಟು ಇದ್ರಲ್ಲೇ ಒಂದು ಸಾರು ಮಾಡ್ತೀನಿ. ಅನ್ನಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ, ಮುದ್ದೆಗೂ ಸೆಟ್ ಆಗುತ್ತೆ ಅಂತ ಒಂದು ಐಡಿಯಾದ ಮೇಲೆ ಮಾಡ್ತಾ ಇದ್ದೀನಿ. ನನಗೇನೋ ಇವೆಲ್ಲ ಹೆಸರು ಬೇಳೆ ತರ ಬೇಗ ಬೇಯುತ್ತೆ ಅಂತ ಒಂದು ಐಡಿಯಾ ಬಂದೈತೆ. ನೋಡೋಣ, ಯಾಕೆ ತಲೆ ಕೆಡ್ಸ್ಕೊಳ್ಳೋದು, ಒಂದ್ಸಲ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬರೀ ಸೋರೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೇ ಹಾಕಿ ಮಾಡ್ಕೊಡ್ತೀನಿ. ಮುದ್ದೆಗಾಗಿದ್ರೆ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಮಾಡ್ಕೋಬಹುದಿತ್ತು. ಅನ್ನಕ್ಕಲ್ವಾ ಯಾಕೆ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಅದನ್ನು ತಿನ್ನೋದೇನೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಯೋಚನೆ ಹಿಂಗಿರುತ್ತೆ, ಬರೀ ರಸಮ್ಗೆ ಅನ್ನಕ್ಕೆ ಯಾಕೆ ಇಷ್ಟೊಂದೆಲ್ಲ ತರಕಾರಿ ವೇಸ್ಟ್ ಮಾಡಬೇಕು, ಮುದ್ದೆ ಮಾಡಿದ್ರೆ ಮಾಡ್ಕೋಬೋದಲ್ಲ ಅಂತ. ಮಿಕ್ಸ್ ಬೇಳೆ ಸಾಂಬಾರ್ ಟೇಸ್ಟ್ ಮಾತ್ರ ಜಾಸ್ತಿ ಇರ್ತೈತೆ ಅಂತ ಗೊತ್ತು. ಮಿಕ್ಸ್ ಬೇಳೆ ಅಂದ್ರೆ ನಾನು ಅವರೆಬೇಳೆ, ತೊಗರಿಬೇಳೆ, ಹೆಸರು ಬೇಳೆ ಇಷ್ಟು ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೆ. ಇದೇನು ಕೆಂಪು ಬೇಳೆ ಐತಲ್ಲ, ಮೈಸೂರು ಬೇಳೆ, ಇದ್ರಲ್ಲಿ ಹೆಂಗ್ ಬರ್ಬೋದು. ಮತ್ತೆ ಒಂದು ಕಪ್ ಕಲರ್ ಕಾಳು ಐತೆ, ಹೆಸರು ಕಾಳು ತರ, ಏನೋ ವಿಚಿತ್ರ ವಿಸ್ಮಯ ಬೇಳೆಗಳು. ಮೈಸೂರು ಬೇಳೆ ಸಹ ನಾನು ವಿಡಿಯೋಸ್ ಅಲ್ಲಿ ನೋಡಿದ್ದೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ನಾವು ಮನೆಗೆ ತಂದಿರೋದು. ಅಂದ್ರೆ ಹೆಣ್ಮಕ್ಳು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಏನಾದ್ರು ಹೊಸದಾಗಿ ಏನಾದ್ರು ಕಾಣಿಸ್ತಾರೆ ತಗೋಬರ್ಬೇಕು, ಮಾಡ್ಬೇಕು, ಟೇಸ್ಟ್ ಹೆಂಗ್ ಬರ್ತೈತೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ. ಗಂಡ್ಸನ್ನ ಕಳಿಸ್ರೆ ಏನ್ ತರ್ತಾರೆ, ಏನು ಬೇಡ ಇರೋದ್ರಲ್ಲೇ ಮಾಡ್ಲಿ ಅಂದ್ಬಿಟ್ಟು ಕಂಜೂಸ್ತನ ಮಾಡ್ತಾರೆ. ಅದಕ್ಕೆ ಇನ್ಮೇಲೆ ನಾನು ಬುದ್ಧಿ ಕಲ್ತಿದ್ದೀನಿ. ಮನೆ ಸಂಸಾರ ನಮಗ್ ಗೊತ್ತು, ಹೆಣ್ಮಕ್ಳಿಗೆ ಏನ್ ಬೇಕು ಏನ್ ಬೇಡ. ಇನ್ಮೇಲೆ ನಾನೇ ಹೋಗ್ತೀನಿ, ಆಗಿದ್ದಾಗ್ಲಿ. ಖರ್ಚು ಜಾಸ್ತಿ ಅನ್ಬಿಟ್ಟು ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ನೆನ್ನೆ ಶಿವನೇ ಹೋಗಿದ್ದಿದ್ರೆ ಹೆಸರು ಬೇಳೆ, ಅವರೆಬೇಳೆ, ತೊಗರಿ ಬೇಳೆ, ಕಡಲೆಕಾಳು 4 ಐಟಮ್ ಮಾತ್ರ ತರ್ತಾ ಇತ್ತು. ಬೇಳೆಗಳು ತಗೋಬಾ ಅಂದಿದ್ರೆ ನಾನು ಹೋಗಿದ್ಕೆ ಎಷ್ಟೊಂದೆಲ್ಲ ಐಟಮ್ಸ್ ಬಂತು, ಎಷ್ಟೊಂದೆಲ್ಲ ಹೊಸ ಹೊಸ ಐಟಮ್ಸ್ ನೋಡ್ದಂಗೆ ಆಯ್ತು. ಸಕ್ಕದಾಗೈತೆ, ಒಂಥರ ಖುಷಿ ಆಯ್ತು ನನಗೆ. ಇನ್ನೊಂದ್ಸಲ ಬರೀ ತಿಂಡಿಗಳೇ ಶಾಪಿಂಗ್ ಮಾಡ್ಬೇಕು, ಸೂಪರ್ ಆಗಿರ್ತೈತೆ 1000 ರೂಪಾಯಿಗೆ. ಯಾಕಪ್ಪ ಕರ್ಬೇವು ಮಾತ್ರ ಬಿಟ್ಟಿಯಾಗಿ ಸಿಗ್ತೈತೆ ಅಂದ್ಬಿಟ್ಟು ಡೈಲಿ ಮಿಸ್ ಮಾಡ್ದೆ ಆಗ್ತಾ ಇರ್ತೀನಿ ಅಡುಗೆಗಳಿಗೆ. ತುಂಬಾ ಜನ ನನಗೆ ಐಡಿಯಾ ಕೊಟ್ರಿ, ನೀವು ಮಾಲಲ್ಲಿ ಹೋಗಿ ತಗೊಂಡ್ರೆ ಕಡಿಮೆ ರೇಟಿಗೆ ಸಿಗ್ತೈತೆ, ಮತ್ತೆ ಸುಮಾರು ಐಟಮ್ಸ್ ತಗೋಬಹುದು, ಒಂದೇ ಕಡೆ ಸಿಗ್ತೈತೆ ಅಂತೆಲ್ಲ. ನಾನು ಏನೋ ಅನ್ಕೊಂಡಿದ್ದೆ, ಧೈರ್ಯ ಮಾಡ್ತಾ ಇರಲಿಲ್ಲ ಹೋಗಕ್ಕೆ. ಆಮೇಲೆ ಒಂದ್ ಟೈಮ್ ನೀನು ಫಸ್ಟ್ ಟೈಮ್ ಹೋಗಿದ್ದಕ್ಕೆ ಫುಲ್ ಖುಷಿ ಆಯ್ತು ನನಗೆ, ಒಂಥರ ಚೆನ್ನಾಗೈತೆ. ಪಪ್ಪಿ ಸಬ್ಬಕ್ಕಿ ನೆನ್ಸಿದೀನಿ, ಅದೆಷ್ಟು ಅವರು ನೆನ್ಸ್ಬೇಕು? ಸಬ್ಬಕ್ಕಿ ಹೆಂಗ್ಸರು ಅಂದ್ರೆ ನನಗೆ ಗೊತ್ತಿಲ್ಲ. ಒಂದು ಗಂಟೆಗಳ ಕಾಲ ನೆನ್ಸ್ಬೇಕು ಅಂತ ನನ್ನ ಮೈಂಡ್ ಹೇಳ್ತೈತೆ ಫ್ರೆಂಡ್ಸ್. ಯಾಕಂದ್ರೆ ಇದು ಒಂದು ಸುಮಾರು 4-5 ವರ್ಷದ ಹಿಂದೆ ಸಬ್ಬಕ್ಕಿ ಎಲ್ಲ ತರಿಸಿಟ್ಕೊಂಡು ಮಾಡ್ತಾ ಇದ್ದೆ. ಅದು ಮರ್ತೋಗಿದ್ದೀನಿ ನನಗೆ ಎಷ್ಟು ಅವರ್ ನೆನೆಸ್ತಾ ಇದೆ ಅಂತ. ಅನ್ನ ಸಾಂಬಾರ್ ಆಗೋವರೆಗೂ ನೆನೆಸ್ತೀನಿ, ನೋಡ್ತೀನಿ. ಆಮೇಲೆ ಮುಟ್ಟಿ ಮೆತ್ತಗಾಗಿದ್ರೆ ಹಂಗೆ ತಕ್ಷಣ ಮಾಡ್ಬಿಡ್ತೀನಿ ಪಾಯಸ. ಶಾವಿಗೆ ಜೊತೆ ಹಾಕಿ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನಾನು ಸುಮಾರು ದಿನದಿಂದ ಶಾಪಿಂಗ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೀವ್ ಹೇಳ್ದಾಗಿಂದ ಅಂದ್ರೆ 1 ತಿಂಗಳಿಂದ ಹೋಗ್ತಾ ಇದ್ದೀನಿ ಶಿವ ಜೊತೆ ಶಾಪಿಂಗ್ಗೆ. ಯಾವ್ದೇ ಅಂಗಡಿಗೆ ಹೋದ್ರು ಅಗಸೆ ಬೀಜ ಮಾತ್ರ ಸಿಗ್ತಾ ಇಲ್ಲ. ನನ್ಗೆ ಅದೇ ಶಾಕಿಂಗ್ ವಿಷಯ. ಈಗ ತಾನೇ ಖಾಲಿ ಆಯ್ತು ಅಂತಾರೆ ಎಲ್ಲೋದ್ರು. ನಾನು ಅದೊಂದು ಲೈಫಲ್ಲಿ ನಾನು ಏರ್ ಪ್ಯಾಕ್ ಫೇಸ್ ಪ್ಯಾಕ್ ಟ್ರೈ ಮಾಡ್ಲಿಲ್ಲ, ಅಗಸೆ ಬೀಜ. ಅದಕ್ಕೆ ಅದೊಂದು ಟ್ರೈ ಮಾಡುವ ಅಂತ. ತನಪ ಏನು ನೀನು ಜೀವನ ಚರಿತ್ರೆ ಬರ್ಕೊಳ್ತಾ ಇದೀಯಾ? ಎಲ್ಲಿ ಹುಟ್ಟದೆ, ಹೆಂಗ್ ಬೆಳೆದೆ, ಏನೇನ್ ಸಾಧನೆ ಮಾಡಿದ್ಯಾ ಅಂತ. ಶಿವ ಹೆಂಗಂದ್ರೆ ಫ್ರೆಂಡ್ಸ್, ನಾವೆಲ್ಲಾರ ಶಾಪಿಂಗು ಅದು ಹೋಗ್ಬಿಟ್ಟು ಬತ್ತೀವ. ಇತ್ತೀಚೆಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಬತ್ತೈತಲ್ಲ, ಎಲ್ಲ ಬರೀತೈತೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅಂತ. ಆಮೇಲೆ ಕೂತ್ಕೊಂಡು ಬೈತೈತೆ, ಇಷ್ಟು ವೇಸ್ಟ್ ಮಾಡಿದ್ಯಾ ಅಂತ. ಎಲ್ಲರ ಮನೇಲಿ ಹೆಣ್ಮಕ್ಳು ಉಳಿಸ್ತಾರೆ, ನಮ್ಮ ಮನೇಲಿ ಗಂಡು ಮಕ್ಳು. ಏನೋ ಜೋರಾಗಿ ಹೇಳು, ನಮ್ಮ ಫ್ರೆಂಡ್ಸು ಕಲ್ತ್ಕೋತಾರೆ. ಹೆಂಗಸರ ಕೈಗೆ ಸಂಸಾರ ಕೊಡಬಾರ್ದಂತೆ.
ಎಷ್ಟ್ ಜನ ಹೆಣ್ಮಕ್ಳು ದುಡ್ಡು ಕೂಡಕ್ಕೆ ಎಷ್ಟು ಹೆಲ್ಪ್ ಮಾಡವ್ರೆ ಸಂಸಾರಗಳಿಗೆ. ಆದ್ರೆ ನಾನ್ ಮಾತ್ರ ಆತರ ಇಲ್ಲ ಫ್ರೆಂಡ್ಸ್. ನನ್ ಊಟನೇ ಕೊಟ್ರೆ ಚಿತ್ರಾನ್ನ ಕಾಸಿರಲ್ಲ. ನನ್ ಕೈಗೆ ಸಂಸಾರ ಕೊಟ್ರೆ ಚಿತ್ರಾನ್ನಕ್ಕೂ ಕಾಸಿರಲ್ವತ್ತೆ. ₹1 ಮಾಡೋದಲ್ಲ. ಮೊದ್ಲು ಆತರ ಇದ್ನಪ್ಪ, ಇವಾಗ ಬುದ್ಧಿ ಬಂದೈತೆ. ಅದೇ ಬಿಟ್ರೆ ಅಂದ್ರೆ ಖರ್ಚು ಮಾಡ್ತೀನಿ ಅಂತಲ್ಲ ಫ್ರೆಂಡ್ಸ್, ಜನಗಳ ನಂಬಿ ಕೊಡೋದು ಜಾಸ್ತಿ ನಾನು. ಅದಕ್ಕೆ ಇವಾಗಲ್ಲ ಒಂದ್ 5-6 ವರ್ಷದಿಂದನೂ ಶಿವನೇ ಜವಾಬ್ದಾರಿ. ಮಾಡೋದು ಬಿಟ್ಟಿದ್ರೆ ಅದು ಇದು ಅದು ನಾನು ಹೆಂಗ ಉಳಿಸ್ಕೊಂಡು ಬರ್ತಾ ಇದ್ದೀನಿ. ಆಯ್ತು ಬಿಡಪ್ಪ, ನಾಳೆ ಶಾಲು ತಂದ್ಬಿಟ್ಟು ಸನ್ಮಾನ ಮಾಡುವ. ಪ್ರಪ್ರಥಮ ಬಾರಿಗೆ ಒಬ್ಬ ಗಂಡಸು ಸಂಸಾರನ ನೀಟಾಗಿ ನಿಭಾಯಿಸ್ತವ್ರೆ ಅನ್ಬಿಟ್ಟು ಸನ್ಮಾನ ಮಾಡೋಣ ಬಿಡು. ಕುಕ್ಕರ್ ಇಟ್ಕೊಂಡು ತೊಳೆದಿಟ್ಕೊಂಡಿರೋ ಕಲರ್ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 3 ಟೊಮೊಟೊ ಹಾಕ್ಕೊಂಡು, ಸೊರೆಕಾಯಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು, ಅದಕ್ಕೆ ನೀರು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಏನೂ ಹಾಕ್ಕೊಳ್ತಾ ಇಲ್ಲ. ತರಕಾರಿ ಮುಳುಗೋಷ್ಟು ನೀರು ಹಾಕಿ ಉಪ್ಪು ಹಾಕಿ 2 ವಿಸಿಲ್ ಬೇಯಿಸ್ಕೊಳ್ಳೋಣ ಅನ್ಕೊಂಡೆ. ಆಮೇಲೆ ಒಂದೇ ವಿಸಿಲ್ ಸಾಕು, ಜಾಸ್ತಿ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಒಂದೇ ವಿಸಿಲ್ಗೆ ನುಣ್ಣಗಾಗ್ಬಿಟ್ಟೈತೆ. ಆಮೇಲೆ ಟೊಮೊಟೊ ಎಲ್ಲ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡೆ. ಹುಣಸೆ ಹುಳಿ ಹಾಕ್ಕೊಳ್ತಾ ಇಲ್ಲ, ಚೆನ್ನಾಗಿರಲ್ಲ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು, ಬೆಳ್ಳುಳ್ಳಿ ಸಾಂಬಾರ್ಗೆ ಹಾಕೊಂಡಿಲ್ಲ, ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡು, ಒಣಮೆಣಸಿನಕಾಯಿ, ಜೀರಿಗೆ ಮೊದಲಿಗೆ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅಂತ ಸ್ವಲ್ಪ ಲೇಟಾಗಿ ಹಾಕ್ಕೊಂಡೆ. ಆಮೇಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಖಾರದ ಪುಡಿ ಇಂಥ ಟೈಮಲ್ಲಿ ಒಗ್ಗರಣೆಗೆ ಹಾಕ್ಕೋಬೇಕು, ಅವಾಗ ಸೂಪರಾಗಿ ಬರುತ್ತೆ. ಆಮೇಲೆ ಸಾಂಬಾರನ್ನ ಬಗ್ಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಸಾಂಬಾರು ಪುಡಿ ಹಾಕಂಗಿಲ್ಲ, ಇಷ್ಟೇ ಒಣಮೆಣಸಿನಕಾಯಿ ಖಾರದ ಪುಡಿ ಒಗ್ಗರಣೆಗೆ ಹಾಕ್ಕೊಂಡಿರೋದು. ಇದು ಒಂದು ಕುದಿ ಬಂದರೆ ಸಾಕು. ಸಖತ್ತಾಗಿ ಬಂದಿತ್ತು ಸ್ಮೆಲ್ ಮಾತ್ರ. ಸ್ವಲ್ಪ ಅರ್ಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟಿ ಸಾಂಬಾರು ರೆಡಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್ ನಾನು. ಆಮೇಲೆ ಅದನ್ನು ಸೈಡ್ಗಿಟ್ಟು ಪಾಯಸ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ನೆನಿಬೇಕಿತ್ತು, ಅದಕ್ಕೆ ಒಂದು ಕುದಿ ಕುದಿಸ್ಕೊಂಡೆ. ಆಮೇಲೆ ಸರಿ ಹೋಯಿತು ಹದ ನೀಟಾಗಿ. ಆಮೇಲೆ ಗಟ್ಟಿ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಮೇಲೆ ಕೆನೆ ಸಹ ತಗೊಂಡಿಲ್ಲ. ಇದನ್ನು ಒಂದು ಕುದಿ ಬರ್ಸ್ಕೊಂಡು ಆಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸ್ ಕೊಟ್ಟೆ, ಚೆನ್ನಾಗಿ ಕುದಿ ಬರಲಿ ಅಂತ. ಅದನ್ನೇನು ಚೆನ್ನಾಗಿ ಕುದಿ ಬರೋ ಟೈಮ್ಗೆ ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಹಾಕೊಂಡ್ಮೇಲೆ ಅದು ಸ್ಮೆಲ್ ಬಂದಮೇಲೆ ಪಾಯಸ ಕಂಪ್ಲೀಟ್ ಆಯಿತು ಅಂತ. ಈಗ ಗೋಡಂಬಿ, ದ್ರಾಕ್ಷಿ ಏನೋ ಡ್ರೈ ಫ್ರೂಟ್ಸಲ್ಲಿ ಒಗ್ಗರಣೆ ಬೇಕಾದರೂ ಮಾಡಿ ಹಾಕೋಬೋದು ತುಪ್ಪದಲ್ಲಿ. ನಮ್ಮ ಮನೇಲಿ ಏನೂ ಇರಲಿಲ್ಲ. ಆಮೇಲೆ ನೆನಪಾಯಿತು, ಚಿಕ್ಕದು ಬಾದಾಮಿ ಪೌಡ್ರ್ ಪ್ಯಾಕೆಟ್ ಇತ್ತು. ಸ್ಟವ್ ಆಫ್ ಮಾಡಿಕೊಂಡು ಬಾದಾಮಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡೆ. ಅಷ್ಟೇ, ಸಿಂಪಲ್ ಪಾಯಸ ರೆಡಿ. ನಮ್ಮ ಇವತ್ತಿನ ಸ್ಪೆಷಲ್ ಅಡುಗೆ ರೆಡಿ ಫ್ರೆಂಡ್ಸ್. ತಿನ್ನು ಫ್ರೆಂಡ್. ಟೇಸ್ಟ್ ಹೇಳು ಫ್ರೆಂಡ್. 10 ಗಂಟೆ ಅಲ್ಲ, 9:15 ಫ್ರೆಂಡ್. ಪಾಯಸದೊಳಗಿಟ್ಟಿರೋ ಸ್ಪೂನಲ್ಲಿ ಅನ್ನ ತಿಂತಿದ್ಯಾ? ಅಯ್ಯಯ್ಯ. ಪಾಯಸ ಸಾಂಬಾರು ಅದು ಮಿಕ್ಸ್ ಬೇಳೆ ತನ್ನಲ್ಲ, ಕಲರ್ ಬೇಳೆ ಟೇಸ್ಟ್ ಐತಾ? ಇನ್ಮೇಲೆ ತಗೋಬರೋಣ ಅದನ್ನು. ನಂಗೆ ಊಟ ಬೇಡ, ಏನು ಬೇಡಪ್ಪ ಸ್ವಾಮಿ. ಟೀ ಸಾಕು. ಟೀಗೊಂದು ದೊಡ್ಡ ನಮಸ್ಕಾರ ಕಣಪ್ಪ ಫ್ರೆಂಡ್ಸ್. ಟೀ ಕುಡಿದ್ಬಿಟ್ಟು ಇಷ್ಟೊತ್ತು ತನಕ ನನ್ನ ಪರಿಸ್ಥಿತಿ ಚಿಂತಾಜನಕವಾಗ್ಬಿಟ್ಟಿತ್ತು. ಯಬ್ಬ ಸ್ವಾಮಿ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಸಾಕಪ್ಪ ಸಾಕು, ಟೀ ಸವೇಸ ಅನ್ಸ್ಬಿಡ್ತು. ಬಿಸ್ಕೆಟು, ಬ್ರೆಡ್ಡು ಈ ಥರ ಐಟಮ್ಸ್ ನೋಡಿದಾಗ ಟೀ ಕುಡಿಬೇಕು ಅಂತ ಅನ್ನಿಸ್ಬಿಡ್ತೈತೆ. ಕುಡಿದ್ರೆ ಈ ಥರ ಆಗ್ತೈತೆ. ಮುಗೀತ ನನ್ನ ಕತೆ ಇವತ್ತು ಅಂದ್ಕೊಂಡೆ. ಅಪ್ಪ ಗಂಟ್ಲೆಲ್ಲ ನೋವು ಬಂದ್ಬಿಡ್ತು. ಊಟ ಬೇಡ ಫ್ರೆಂಡ್ಸ್, ಮಧ್ಯಾಹ್ನ ತಿಂತೀನಿ. ಇವಾಗ ತಿಂದರೆ ಮತ್ತೆ ಎಲ್ಲ ಕಷ್ಟ ಆಗ್ತೈತೆ ನನಗೆ. ಓಕೆ ಫ್ರೆಂಡ್ಸ್, ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ಬಾಯ್ ಬಾಯ್. ಗೋಡೆ ಕಿಸ್ ಕೊಡ್ತಾ ಇದ್ದಪ್ಪಿ. ಅಯ್ಯೋ ಒಳ್ಳೆ ಗಂಡ. ನಾನು ಕೆಲಸದಿಂದ ಬಂದೆ ಫ್ರೆಂಡ್ಸ್. ಫುಲ್ ಸುಸ್ತಾಗೈತಿ ಇವತ್ತು, ಕೆಲಸ ಜಾಸ್ತಿ ಇತ್ತು. ಒಂದು ಅರ್ಧ ಅವರಿಂದ ಮಾತಾಡದೆ ನನ್ನ ಪಾಡಂಗೆ ನಾನು ಮಲಗಿದ್ರೆ ಬರ್ತೈತೆ, ನೋಡ್ತೈತೆ, ಹೋಗ್ತೈತೆ. ಯಾಕೇನೋ ಮಾತಾಡ್ತಾ ಇಲ್ಲ ಅಂತ. ಮಾತಾಡಿದ್ರು ಕಷ್ಟ, ಮಾತಾಡಿಲ್ಲದ್ರೂ ಕಷ್ಟ. ಶಿವಳಿಗೆ ಟಾರ್ಚರ್ ಕೊಡ್ತೀರಾ, ಹಿಂಸೆ ಕೊಡ್ತೀರಾ ಅಂತೀರಾ. ನೋಡಿ ಫ್ರೆಂಡ್ಸ್, ಪಾಡ ನಾವು ಸೈಲೆಂಟಾಗಿ ಬಿತ್ಕೊಂಡಿದ್ರೆ ಬಂದ ಕೆಣಕ್ತೈತೆ. ಮಾತಾಡೇ ಅಂತ. ಅಪ್ಪ ನೀರಿಲ್ಲ, ನೀರು ಹಿಡ್ಕೋಬೇಕು. ರಾಶಿ ಪಾತ್ರೆ ನೋಡಿದ್ರೆ ಚಳಿ ಜ್ವರ ಬರ್ತೈತೆ. ಅಯ್ಯೋ ದೇವಡ, ನಕ್ಷತ್ರಗಳಿಗೆ ಕಷ್ಟ ಪಡಬಾರ್ದು. ಆನ್ ಮಾಡಪ್ಪ, ಹಿಡ್ಕೊಂತೀನಿ ನೀರ. ಕಸ ಎಲ್ಲ ಒಲೆ ಹತ್ರ ತುಂಬಿಟ್ಟಿದ್ದೀನಿ. ನೀನು ಎಲ್ಲೋಗ್ತಿದ್ಯಪ್ಪ ಈಗ?
ಕಟಿಂಗ್ ಈಗಲೇ ನೋಡ್ಕೊಬಿಡಿ ಫ್ರೆಂಡ್ಸ್, ವಿಲನ್ ಶಿವಕುಮಾರ್ ಹೀರೋ ಆಗ್ಬಿಟ್ಟು ಬರ್ತಾರೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಶಿವ ಯಾಕೆ ಹಿಂಗ್ ಆಗ್ತಿತ್ತ ಬರ್ತಾ ಬರ್ತಾ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪೆ ಹಿಂಗಿದ್ಯಾ? ಮೊದ್ಲು ನೀಟಾಗಿರ್ತಿದ್ದ. ಹಳ್ಳಿ ಅಂದ್ರೆ ಹಳ್ಳಿ ಅಂತ ಅಂದ್ರೆ ಗಡ್ಡ ಬಿಟ್ರೆ ನಾವ್ ಹಳ್ಳಿಯವರು ಅಂತ ಜೀವನ. ಅದೇ ಇಲ್ಲ ಫ್ರೆಂಡ್ಸ್, ಮೈಬಾರ ಶಿವಗೆ ನನ್ನ ತಲೆ ಅಂತೂ ತೆಂಗಿನ ಚಿಪ್ಪಾಗೈತೆ, ತೆಂಗಿನ ಜುಂಜಾಗೈತೆ. ನಾನು ಎಷ್ಟೊತ್ತು ಮಾಡ್ಕೊಂಡ್ಬರ್ತೀನಿ. ನೀರಿಗೆ ಹೋಗಿ ಇನ್ನೂ 1 ಅವರ್ ಆಯ್ತದೆ. 1 ಅವರ್ ಆಗಲ್ಲ. ಈಗ ಏರ್ ಪ್ಯಾಕ್ 10 ನಿಮಿಷನಾ, ಪಾತ್ರೆ 20 ನಿಮಿಷನಾ, ಮನೆ ಒರ್ಸೋದು 10 ನಿಮಿಷನಾ? 1 ಅವರ್. ಹಾ 1 ಅವರ್ ಆಗುತ್ತೆ. ಪೂಜೆ ಅಂತೂ ಇಲ್ಲ ಫ್ರೆಂಡ್ಸ್, ಬರೀ ಏರ್ ಪ್ಯಾಕ್ ಹಾಕೋತೀನಿ ಅಷ್ಟೇ, ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ಶಿವ ಕಟಿಂಗ್ ಹೋಗುತ್ತಂತೆ, ಶೇವಿಂಗ್ ಹೋಗುತ್ತಂತೆ. ಅಪ್ಪಿ ಹಿಂಗ್ ಮಾಡ್ಸಪ್ಪಿ, ರಾಜ ಹುಲಿ ಮಾಡ್ಸಪ್ಪಿ. 3 ಕಾಸು ದುಡಿಯೋದು ರಾಜ ಹುಲಿ. ಏನೇ ಹೇಳಿದ್ರು ಫ್ರೆಂಡ್ಸ್, ಒಂದು ಒಳ್ಳೆ ಡ್ರೆಸ್ ಹಾಕೋ, ಇಲ್ಲ ಶೇವಿಂಗ್ ಕಟಿಂಗ್ ಈ ತರ ಮಾಡ್ಸಂದ್ರು ನಾವು ಹಳ್ಳಿ ಜನ ಹಳ್ಳಿ ತರ ಇರ್ಬೇಕು, ಹಳ್ಳಿ ಜನ ಹಳ್ಳಿ ತರ ಇರ್ಬೇಕು. ರಾಜ ಹುಲಿ ಸ್ಟೈಲು ತಿರ್ಕೆ ಶೋಕಿನ ಮಾಡ್ತಾರೆ, ನಮ್ಗಿಂತ ಮಾಡೋಣ ಏನಿರ್ಬೇಕು. ದುಡ್ಡು ಇದ್ರೆ ಎಲ್ಲ ಮಾಡ್ಬೋದು. ಕಸ ತೋರ್ಗಲ್ದೆ ಅಪ್ಪ ನೀನೇನಾದ್ರೂ ಎತ್ಕೊ, ನಾವು ಏರ್ ಪ್ಯಾಕ್ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಸಾಂಬಾರ್ ಪುಡಿ ತಗೋಬರಕ್ ಹೋಗ್ವಾ? ನಾಳೆ ಹೋಗುವ ಬಿಡು. ತಲೆ ಒಂದ್ ಸ್ವಲ್ಪ ರಫ್ ಆಗೈತೆ, ಅದಕ್ಕೆ ಒಂದು ಸಾಫ್ಟ್ ಆಗಿರೋ ಏರ್ ಪ್ಯಾಕ್ ಹಾಕ್ಬೇಕು ನಾವು ಇವಾಗ. ನಾನು ಮಾಡೋ ಏರ್ ಪ್ಯಾಕ್ ಎಲ್ಲ ಸಾಫ್ಟ್ ಆಗೇ ಇರ್ತೈತೆ. ಸ್ಮೂತ್ ಆಗಿ ಬರಬೇಕು ಕೂದಲು ಅಂದರೆ ನಾವು ದಾಸವಾಳ ಅಲೋವೆರಾನೇ ರುಬ್ಬಾಕೋದೇ ಬೆಸ್ಟು, ಅದಕ್ಕಿಂತ ಇನ್ಯಾವುದು ಬೆಸ್ಟ್ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಾಸವಾಳ ಕಿತ್ಕೊಬರೋಣ. ಆರೆಂಜ್ ಸಾಕು. ಇದು ಸ್ವಲ್ಪ ಲೋಳೆ ಲೋಳೆ ಬರುತ್ತಲ್ಲ, ಆವಾಗ ಕೂದಲು ಶೈನ್ ಆಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಕಾಣಿಸ್ತೈತೆ ಅಂತ. ನಿಂಗೂ ಏರ್ ಪ್ಯಾಕ್ ಹಾಕ್ತೀನಿ ಬಾಪಿ, ಏರ್ ಪ್ಯಾಕ್ ಹಾಕ್ತೀನಿ ಬಾ. ಪಾತ್ರೆ ತೊಳಿತಿದ್ಯಾ? ಹಾ, ಅದೆಲ್ಲ ಕನಸು ನಮ್ಮ ಜೀವನದಲ್ಲಿ. ಓಕೆ, ನಾವೀಗ ಏರ್ ಪ್ಯಾಕ್ ಹಾಕಕ್ಕೆ ಹೋಗ್ತಿದ್ವಿ. ನೀವು ಬರಂಗಿದ್ರೆ ಬರ್ಬೋದು, ಇಂಟಿಗೆ ಸಪೋರ್ಟ್ ಮಾಡೋ ಆಸೆ ಇದ್ರೆ. ಅಲೋವೆರಾ ಐತೆ ಹೆಂಗೋ, ಯಾವ್ದಾರ ಒಂದು ಕಟ್ಟಿನ ಮರ್ಡ್ರ್ ಮಾಡ್ಬೇಕೀಗ. ಸಾಕು, ನಾವು ಒಂದು ಕಾಲದಲ್ಲಿ ಮರ್ಡ್ರೆಲ್ಲ ಮಾಡಿದ್ದೀವಿ, ಈ ಕಾಲದಲ್ಲೂ ಮಾಡ್ತಿದ್ದೀವಿ ನೋಡಿ. ಇದೆಲ್ಲೋ ಅಲ್ಲ ಹೋಗ್ಬಿಡ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಸೈಡ್ ಗಿಡನ ಟಾಮನ್ ಕರ್ಕೊಂಡು ಹೋಗು, ಅವನಿಗೂ ಒಂದು ಹೇರ್ ಸ್ಟೈಲ್ ಮಾಡಿಸು. ಅಪ್ಪ ಗುಂಡಾಡ್ಸ್ಬಿಟ್ಟು ಟಾಮಗೆ ಸೂಪರ್ ಕಾಣಿಸ್ತಾನೆ. ಅಪ್ಪ ನೀನು ಹೋಗ್ತಾರದು ಏರ್ ಕಟ್ಟಿಂಗ್ಗೆ, ಅದನ್ನ ಏರ್ ಸೆಟ್ ಮಾಡ್ಕೊಂಡು. ಅಪರೂಪ ಕನ್ನಡಿ ನೋಡ್ತೈತೆ ಶಿವ. ಕನ್ನಡಿ ನೋಡೋದು ಒಂದೇ ಒಂದಿನ ಊರಿಗೆ ಹೋಗ್ಬೇಕಾರೆ. ಮತ್ತೆ ಇದು ಏನಪ್ಪಿ ನೀವು ಕಟಿಂಗ್ ಮಾಡಿಸ್ತಿರಲ್ಲ, ಅದೇನು ಗಂಡಸರು ಪಾರ್ಲರಾ? ಶೇವಿಂಗ್ ಶಾಪ್ ಮರ್ತ್ಕೊಟ್ಟಿದ್ದೆ. ಹೋಗ್ಬೇಕಾರೆ ಹಿಂಗೆ ಹೋಗ್ತಿದ್ಯಾ, ಬರ್ಬೇಕಾರೆ ಹೀರೋ ಆಗ್ಬಿಟ್ಪಾ. ಜೀರೋ ಅಂತೆ. ಮೆಂತೆ ನೆನೆಸಿ ಹೋಗ್ಬೇಕಿತ್ತು, ಮರ್ತ್ಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ದಾಸವಾಳ ಅಲೋವೆರಾ ಇಷ್ಟೇ ಹಾಕಿ ರುಬ್ಬಿ ಹಾಕೊಳ್ತೀನಿ. ಮೆಂತೆ ನೆನೆಸ್ಬಿಟ್ಟು ಮೊಸರು ಹಾಕಿ ರುಬ್ಬಿ ಹಚ್ಕೊಳ್ಳಿ ಫ್ರೆಂಡ್ಸ್, ತಂಪಾಗುತ್ತೆ. ಮತ್ತೆ ಕೂದಲು ದಟ್ಟವಾಗಿ ಬ್ಲ್ಯಾಕ್ ಆಗಿ ಬೆಳಿತೈತೆ. ಎಲ್ದಿ ಫುಡ್ ತಿಂದ್ರು ಕೂದಲು ಬೆಳಿತೈತೆ ಫ್ರೆಂಡ್ಸ್. ಎಲ್ಲೋನ ಕಟ್ ಮಾಡಿ ಬಿಸಾಕ್ಬೇಕು ಫಸ್ಟು, ಅದೇ ಕೂದಲಿಗೆ ಹಾನಿಕರ. ಇಷ್ಟ ಹಾಕ್ಕೊಳ್ತೀನಿ. ಅಲೋವೆರಾ ಗಿಡ ಇದ್ರೆ ಮನೆ ಹತ್ರ ಈ ಥರ ಆರಾಮಾಗಿ ಹಾಕ್ಕೋಬೋದು, ಇಲ್ಲಾಂದ್ರೆ ಕಷ್ಟ. ಜೆಲ್ಲು ಎಷ್ಟಂತ ಹಾಕ್ಕೊಳಕ್ಕಾಗುತ್ತೆ. ಇಷ್ಟುದ್ದ ಪ್ಯಾಕೆಟ್ ಏನೋ ಬರ್ತೈತೆ ಜೆಲ್ಲು. ಏನಾಯ್ತಪ್ಪಿ? ಸಿ ಯು. ಅಂದ್ರೆ ನೀನ್ ನೀರ್ ಕಾಯಿಸ್ಕೊಟ್ಟಿದ್ದು ನಾನು ನಿನ್ಗೆ ವಾಪಸ್ ನೀರ್ ಕಾಯಿಸ್ಕೊಡ್ಲಿ ಅಂತನಾ? ಓ, ನೀನು ನೀರೊಲೆ ಹತ್ರ ಬಗ್ದಾಗೆ ನಾನು ಇದನ್ನ ಎಚ್ಚೆತ್ಕೋಬೇಕಿತ್ತು. ನೋಡಿದ್ರ ಫ್ರೆಂಡ್ಸ್, ಲಾಭ ಇಲ್ಲದೆ ಯಾವ ಗಂಡನೂ ಕೆಲಸ ಮಾಡಲ್ಲ. ನಾನು ಏನು ಅಪರೂಪಕ್ಕೆ ಗಂಡ ನೀರು ಕಾಯಿಸ್ಕೊಡ್ತಿತ್ತಲ್ಲ ಅಂತ ಅನ್ಕೊಂಡ್ರೆ, ಶೇವಿಂಗ್ ಶಾಪ್ಗೆ ಹೋಗ್ತಿತ್ತಲ್ಲ, ಬರೋಷ್ಟಲ್ಲಿ ನಾನು ಶಿವಾಗ ನೀರು ಕಾಯಿಸ್ಕೊಡ್ಲಿ ಅಂತ ಮುಯ್ಯಿಗೆ ಮುಯ್ಯಿ ಪ್ರೀತಿ ಗೀತಿ ಎಲ್ಲ ಪುಸ್ತಕದ ಬದನೆಕಾಯಿ ಮತ್ತೊಂದ್ಸಲ ಫ್ರೂ ಆಯ್ತು. ಎಲ್ಲವೆಲ್ಲ ಜೆಲ್ಲನ್ನ ಕಟ್ ಮಾಡಿ ಹಾಕ್ಕೋಬೇಕು. ಈ ಥರ ಬರ್ತೈತಲ್ಲ ಅದನ್ನ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಅಲೋವೆರಾ ಮತ್ತೆ ದಾಸವಾಳ ಇವೆರಡನ್ನು ನುಣ್ಣಗೆ ರುಬ್ಕೊ ಬರ್ತೀನಿ. ಈಗ ರುಬ್ಕೊಂಡ್ಮೇಲೆ ಈ ಥರ ಪಿಂಕ್ ಏರ್ ಪ್ಯಾಕ್ ಆಗ್ತೈತೆ ಫ್ರೆಂಡ್ಸ್. ಈ ಥರ ಲೋಳೆ ಲೋಳೆ ಇದನ್ನ ಹಚ್ಕೊಳ್ಳೋದಷ್ಟೇ. ಹಳ್ಳಿ ಕಡೆ ಆರಾಮಾಗಿ ಸಿಗ್ತೈತೆ. ನೀವೇನಾದ್ರೂ ಹಳ್ಳಿ ಕಡೆ ಹೋದ್ರೆ, ಸಿಟಿಲಿರೋರು ಹೋಗ್ತಿರಲ್ಲ ಫ್ರೆಂಡ್ಸ್, ಹಳ್ಳಿ ಕಡೆ ಯಾವಾಗ್ಲಾದ್ರು ಹೋಗ್ರಿ. ಹೋಗ್ಬೇಕಾದ್ರೆ ರೋಡ್ ಸೈಡ್ ಯಾವ್ದಾರು ಹಳ್ಳಿ ಸಿಗ್ತೈತಾ, ಯಾವ್ದಾದ್ರು ಮನೆ ಬಾಗಿಲು ದಾಸವಾಳ
ಕರಿಬೇವು ಮೆಂತ್ಯ ಸೊಪ್ಪೆಲ್ಲ ಬೆಳ್ಕೊಂಡಿರ್ತಾರ. ಆಮೇಲೆ ಕೇಳ್ದೆ ನುಗ್ಗಿ ಒಂದು ಮೂಟೆ ಕಿತ್ಕೊಳ್ತಾ ಇರ್ರಿ. ಅವ್ರೇನು ಜಗಳಕ್ಕೆ ಬಂದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ. ಕಿತ್ಕೊಂಡು ಬಂದು ಒಣಗಿಸಿಟ್ಕೊಂಡು ಇದೆಲ್ಲ ಏರ್ ಪ್ಯಾಕ್ ಟ್ರೈ ಮಾಡಿ. ಕೇಳಿದ್ರು ಕೊಡ್ತಾರೆ ಅಂದ್ಕೊಳ್ಳಿ, ಕೇಳಿದ್ರೆ ಕಿತ್ಕೊಂಡ್ರೆ ಆಮೇಲೆ ಬೇರೆನೇ ಕೊಡ್ತಾರೆ, ಅದನ್ನು ತಗೊಳ್ಳೋದು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್. ಅವ್ರ ಹತ್ರ ಹೋಗಿ ಕಳ್ತನ ಮಾಡ್ಕೊಂಡು ಬರೋಷ್ಟರಲ್ಲಿ ಜೀವ ಬಾಯಿಗೆ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿರ್ತಾಯಿತ್ತು. ಅಜ್ಜಿಗಳು ಬೇರೆ ಕಾವಲಿಗೆ ಇರ್ಬಿಟ್ಟಿರ್ತಾ ಇದ್ರು ಫ್ರೆಂಡ್ಸ್. ನಾನೊಂದು ಹೇಳ್ತೀನಿ, ಆಗಿನ ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಂದ್ರೆ ಅಜ್ಜಿ ತಾತಂದ್ರೇನೆ. ಈಗಿನ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟು ವಯಸ್ಸಾಗಿರೋರ್ನ ಮಿಲಿಟ್ರಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಸಂಬಳ ಕೊಟ್ಟು ಇಟ್ಕೋತಾರೆ. ಆಗಿನ ಕಾಲದಲ್ಲಿ ಏನಿಲ್ಲ, ಸಂಬಳ ಇಲ್ಲ, ಏನಿಲ್ಲ. ಅಜ್ಜಿ ತಾತನ ಅತ್ತೆ ಮಾವನ್ನ ಅಜ್ಜಿ ತಾತನ ಮನೆ ಹತ್ರ ಕುಳಿಸ್ಬಿಟ್ರೆ ಮುಗೀತು. ಸೆಕ್ಯೂರಿಟಿ ಗಾರ್ಡ್ಗಿಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ ಅವರು. ಒಂದು ನೊಣ ಮನೆ ಬಾಗಿಲಿಗೆ ಬರಕ್ ಬಿಡಲ್ಲ. ಅದಕ್ಕೆ ಅನಾಥಾಶ್ರಮಕ್ಕೆ ಹಾಕ್ಬೇಡ್ರಿ, ಮನೇಲೇ ಇಟ್ಕೊಳ್ರಿ. ಸೆಕ್ಯೂರಿಟಿ ಕೆಲಸ ಮಾಡಕ್ಕಂತ ಅಲ್ಲ. ಆಮೇಲೆ ತಪ್ಪು ತಿಳ್ಕೊಬೇಡಿ, ಒಳ್ಳೇದು ಕೆಟ್ಟದ್ದು ಹೇಳಕ್ಕೆ. ಅದರಲ್ಲೇ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅಂಥವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಅಂಥವ್ರ ಬಗ್ಗೆ ಮಾತಾಡೋಣ ನನ್ನ ತಲೆನೋವು ಬರ್ತಿದೆ. ಇಷ್ಟೇ ಫ್ರೆಂಡ್ಸ್, ನನ್ನ ಸಿಂಪಲ್ ಏರ್ ಪ್ಯಾಕ್ ರೆಡಿ ಆಯಿತು. ಈಗ ಇದನ್ನ ಎಷ್ಟೊತ್ತು ಬಿಡ್ತೀನಿ ಅಂದರೆ, ಮನೆ ಒರೆಸೋದು 10 ನಿಮಿಷ, ಪಾತ್ರೆ ತೊಳೆದು 20 ನಿಮಿಷ, ಒಂದು 40 ನಿಮಿಷ ಬಿಡ್ತೀನಿ ಅನ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಟ್ರಾ 10 ನಿಮಿಷ ಹಾಕ್ಕೊಳ್ಳೋಣ. ನೀವೇನಾದ್ರು ಇದ್ರ ಏರ್ ಪ್ಯಾಕ್ ಟ್ರೈ ಮಾಡಿದ್ರೆ ಒಂದು 20-30 ನಿಮಿಷ ಬಿಡಿ ಸಾಕು. ನನ್ನ ಕೆಲಸದ ಮೇಲೆ ಹೋಗುತ್ತೆ ನಾನು ಏರ್ ಪ್ಯಾಕ್ ಫೇಸ್ ಪ್ಯಾಕ್ ಎಲ್ಲ ಎಷ್ಟೊತ್ತು ಬಿಡಬೇಕು ಅಂತ. ಈಗ ಬೇಗ ಬೇಗ ಹೊತ್ತು ಮುಳುಗೋಷ್ಟಲ್ಲೇ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾರದು ಚಿಚ್ಚಿ ದೇವದಾಸ್ ಆಗೋಗಿ ಅಂಕಲ್ ಆಗ್ಬಿಟ್ಟು ಬಂದಿದ್ಯಲ್ಲಪ್ಪಿ. ಫ್ರೆಂಡ್ಸ್ ತೋರ್ಸು ಮುಖನ. ಇನ್ನು ಬಗ್ಗು. ಅಯ್ಯಯ್ಯ ಅಲ್ಲಿ ಇಕ್ಕೋಪಿ. ಆಮೇಲೆ ಎತ್ಕೋತೀನಿ, ಇಕ್ಕೋಗು. ಮನೆಯೊಳಗೆ ಹೋಗ್ಬಿಡು ಹಂಗೆ, ಆಯ್ತಾ? ಆಯ್ತು, ಪಾತ್ರೆ ಕರ್ಕೊಂಡು ಜಾಗ ಬಿಡ್ತೀನಿ. ನಮ್ಮ ಮನೆ ಹತ್ರ ಯಾವ್ದು ಅಂಕಲ್? ಅಯ್ಯಯ್ಯ, ಏನಪ್ಪ ಹಿಂಗಿದ್ಯಾ? ದೇವ್ರನೇ ಒಂದ್ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. 2 ದಿವಸ ಆದ್ಮೇಲೆ ಚೆನ್ನಾಗಿ ಕಾಣಿಸ್ತೀಯಾ? ಹೆಂಗೆ ಬೆಳ್ಳಗಾಗ್ತೀಯಾಗ? ಓ ಏನಿಲ್ಲ, ಫೇಸ್ ವಾಶ್ ಮಾಡಿಸ್ತಾ? ವಾ, ಅದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯಾ? ಫೋಟೋ ತೆಗಿತಾ ಇಲ್ಲ ಅಪ್ಪಿ ನಾನು. ಪಾಪ ರೆಡಿ ಆಗ್ತೈತೆ. ಹೋಗ್ರಿ ಬಾ, ಒಂದ್ ಫೋಟೋ ಅಷ್ಟೇ. ಸ್ಕ್ರೀನ್ ಶಾಟ್ ತಗೋತೀನಿ ಬಿಡು. ಪಾಪ ಫ್ರೆಂಡ್ಸ್, ನನ್ ಗಂಡ ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ. ವರ್ಷಕ್ಕೊಂದ್ಸತಿ ಸ್ನಾನ ಮಾಡಿದ್ರೆ ಹಿಂಗೆ ಕಾಣಿಸ್ತೀವಿ ಫ್ರೆಂಡ್ಸ್ ನಾವಿಬ್ರು. ಅಪ್ಪ, ಅಡಿಗೆ ಏನ್ ಬೇಕು? ಅಡಿಗೆ ಪಲಾವು, ಪೂರಿ, ಎಗ್ ರೈಸ್ ಬಿಡಿಯಾ? ಮಾಡು. ಬೇಡ ಬಿಡು, ಇಟ್ಟು ಏನ್ ಮಾಡಾಗ. ನಾನು ಒಂದು ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆದ ಒಂದ್ ಸ್ವಲ್ಪ ಸಾಂಬಾರ್ ಇದೆ, ಅಡಿಗೆ ಮಾಡೋ ಪೇಷನ್ಸ್ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಚಪಾತಿ ಮಾಡಿದ್ರೆ ಆ ಸಾಂಬಾರಲ್ಲಿ ತಿಂತೀಯಪ್ಪ? ಸರಿ, ಅದು ಕಾಯಿ ಚಟ್ನಿ ಮಾಡು. ಕಾಯಿ ಚಟ್ನಿ? ಚಪಾತಿ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ನಾನು ಮಾಡ್ಕೊಳ್ಳೋದು. ಕೆಲವ್ರಿಗೆ ಅದು ಇರಲ್ಲ ತಿನ್ನಕ್ಕೆ. ಫೈನಲ್ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್. ಮುದ್ದೆ ನಾಳೆ ಮಾಡ್ಕೋತೀನಿ ಬೆಳಗ್ಗೆ ಎದ್ದು ಆರಾಮಾಗಿ. ಚಪಾತಿಗೆ ಒಂದು ಮಾಡ್ತಾ ಇದೀನಿ ಫ್ರೆಂಡ್ಸ್. ಒಬ್ರು ಸಿಸ್ಟರ್ ಹೇಳಿದ್ರು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ ಚಪಾತಿ ಸೂಪರ್ ಆಗಿರುತ್ತೆ ಅಂತ. ಹಂಗಾಗಿ ಟ್ರೈ ಮಾಡ್ತಾ ಇದೀನಿ. ಹೆಂಗ್ ಬರುತ್ತೋ ಏನೋ, ಚೆನ್ನಾಗೇ ಬರುತ್ತೆ. ವೆಜ್ ಅಲ್ವಾ, ಏನೇ ಮಾಡಿದ್ರು ಚೆನ್ನಾಗಿ ಬರ್ತೈತೆ. ಹಂಗಾಗಿ ಮಾಡ್ತೀನಿ. ಶಿವ ಹೇಳ್ದಂಗೆ ಚಟ್ನಿನೇ ಮಾಡ್ಕೊಡ್ತೀನಿ. ಆ ಸಾಂಬಾರು ತಂಗ್ಳಾನ ನಾನೇ ತಿಂತೀನಿ ಅಷ್ಟೇ ಫ್ರೆಂಡ್ಸ್. ಬೇಗ ಅಡುಗೆ ಮಾಡ್ಬಿಟ್ಟು ನಾನು ರೀಲ್ಸ್ ಮಾಡ್ಬೇಕು. ಅದಕ್ಕೋಸ್ಕರನೇ ರೆಡ್ ಸ್ಯಾರಿ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಶಕ್ತಿ ಸೀರೆ ಹಾಕೊಂಡು
ಪೂಜೆ ಏನಿಲ್ಲ ಫ್ರೆಂಡ್ಸ್, ಅದೇ ಬೇಜಾರಾಗ್ತಿದೆ. ಪರವಾಗಿಲ್ಲ, ಗುರುವಾರ ಎಲ್ಲ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಶುಕ್ರವಾರ ದಿನ ಪೂಜೆ ಮಾಡ್ಕೋಬೋದಪ್ಪಿ. ಏನ್ ಇವತ್ತು ಮಿಂಚ್ತಾ ಇದೀಯಾ? ಎಣ್ಣಾರ್ ಬಂದಾರೆ ನಿನ್ ಮುಖಕ್ಕೆ. ಯಾವ್ದೋ ಆಂಟಿ ಬರ್ಬೋದು. ನಮ್ ಫ್ರೆಂಡ್ಸ್ ಅಂತೂ ಭಯನೇ ಬಿದ್ದ್ಬಿಟ್ಟಿದ್ರು. ಈ ಗಡ್ಡ ಬಿಟ್ಕೊಂಡು ಅವತಾರದಲ್ಲಿ ಶಿವಣ್ಣ ಬರ್ತಾ ಬರ್ತಾ ವೀರಪ್ಪನ್ ಆಗ್ತಾವ್ರೆ ಅಂತ. ವೀರಪ್ಪನ್ ಗಡ್ಡ ಆಯ್ತಾ? ಇಲ್ಲಲ್ಲ. ಏನೋ ಫ್ರೆಂಡ್ಸ್ ಬೇಡ ವಿಷಯ ನಮ್ಗೆ ಯಾಕೆ. ಈಗ ನಾನು ಚಪಾತಿ ಹಿಟ್ಟಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಫ್ರಿಜ್ ಓಪನ್ ಮಾಡಿದ್ರೆ ಒಂಥರ ದೊಡ್ಡ ಅಂಗಡಿನೇ ಓಪನ್ ಮಾಡ್ದಂಗೆ ವೆರೈಟಿ ವೆರೈಟಿ ಅಡ್ಗೆಗಳು ನೆನಪಾಗ್ತವೆ. ಏನ್ ಮಾಡೋದು ಅಂತ ಒಂದ್ ಫಿಕ್ಸ್ ಆಗಿರ್ತೀನಿ ಫ್ರೆಂಡ್ಸ್. ಈ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಇನ್ನೊಂದ್ ಮೈಂಡ್ ಬರ್ತೈತೆ, ಇದ್ ಮಾಡ್ಬೇಡ ಅಂತ. ಯಾಕೋ ನನ್ಗೆ ಫ್ರಿಜ್ ಕನ್ಫ್ಯೂಸ್ ಮಾಡ್ತಿದೆ. ಹಂಗಾಗಿ ನಾವು ಫಿಕ್ಸ್ ಆಗಿರೋದಕ್ಕೆ ಫಿಕ್ಸ್ ಆಗೋಣ ಇವಾಗ. ತಲೆಗೆ ಬೇರೆನೇ ಐಡಿಯಾ ಬರ್ತಾ ಇದೆ ಫ್ರೆಂಡ್ಸ್. ಇದನ್ನೇ ಮಾಡೋಣ. ಕುರ್ಕುರೆ ಚಿಪ್ಸ್ ಅಲ್ಲ, ಸೋಯಾ ಚಿಂಗ್ಸ್. ಇದನ್ನ ಚಿಕನ್ ಫ್ರೈ ಮಾಡ್ದಂಗೆ ಮಾಡಿ ನೋಡ್ತೀನಿ ಫ್ರೆಂಡ್ಸ್, ಹೆಂಗ್ ಬರುತ್ತೋ ನೋಡುವ. ನೆಕ್ಸ್ಟ್ ಟೈಮು ಪಲಾವು ಬಿರಿಯಾನಿ ಹತ್ರ ಈ ತರ ಮಾಡೋಣ. ಹೆಂಗ್ ಮಾಡೋದು ಫ್ರೆಂಡ್ಸ್, ನನಗೆ ತಲೆ ಓಡ್ತಾ ಇಲ್ಲ. ಸೋಯಾ ಚಂಕ್ಸ್ ಇದು ಚುಂಗ್ಸ್ ಅಲ್ಲ. ಫ್ರಿಜ್ ಹಿಂಗ್ ಓಪನ್ ಮಾಡಿ ಇಡಬಾರ್ದು. ಸೋಯಾ ಚಂಕ್ಸ್ ಅಲ್ಲಿ ಬರೀ ಬಿರಿಯಾನಿ ಮಾತ್ರ ಮಾಡೋದು, ಏನೋ ಅನ್ನ ಮಾಡೋದು ಅಂತ ಹಾಕವ್ರೆ. ಇಲ್ಲಿ ಫ್ರೈಗೆ ಮಾಡೋದು ಹಾಕ್ಲಿಲ್ಲ. ಅದು ನಾವು ಮಾಡೋಣ, ಏನಾಗಲ್ಲ. ಹೆಂಗ್ ಮಾಡೋದು ಅಂತ ಹಾಕವ್ರೆ, ಪರವಾಗಿಲ್ಲ ಓದೋಣ. 1 ಕಪ್ ಸೋಯಾ ಚಂಕ್ಸ್ ಅನ್ನು 4 ಕಪ್ ನೀರಿನಲ್ಲಿ ಕುದಿಸಿ ಮತ್ತು 1 ಚಿಟಿಕೆ ಉಪ್ಪನ್ನು ಸೇರಿಸಿ 5 ನಿಮಿಷ ಬಿಡಿ. ಸಿಹಿ ಪದಾರ್ಥಗಳಿಗೆ ಉಪ್ಪನ್ನು ಹಾಕುವ ಅಗತ್ಯವಿರುವುದಿಲ್ಲ. ಅಂದ್ರೆ ಸಿಹಿ ಪದಾರ್ಥನೂ ಮಾಡ್ತಾರೆ ಇದ್ರಲ್ಲಿ, ಪಾಯಸಕ್ಕೆ ಹಾಕ್ತಾರ ಸೋಯಾ ಚಂಕ್ಸ. ಈಗ ಸೋಯಾ ಚಂಕ್ಸ್ ಅನ್ನು ನೀರಿನಿಂದ ತೆಗೆಯಿರಿ ಮತ್ತು ಶುದ್ಧ ನೀರಿನಿಂದ ತೊಳೆದ್ವಿ. ಸೋಯಾ ಚಂಕ್ಸ್ ನಿಂದ ಹೆಚ್ಚಿನ ನೀರನ್ನು ಹಿಂಡಿ ತೆಗೆಯಿರಿ ಮತ್ತು ನಿಮ್ಮ ಇಷ್ಟದ ಅಡುಗೆಗೆ ಉಪಯೋಗಿಸಿ. ಅಂದ್ರೆ ಇಷ್ಟದ ಅಡುಗೆ ಅಂದ್ರೆ ಇದ್ರಲ್ಲಿ ಮುದ್ದೆ ಮಾಡಕ್ಕಾಗ್ತೈತಾ? ಏನೇನ್ ಮಾಡ್ಬೇಕು ಅಂತ ಹಾಕ್ಬೇಕಾಯ್ತು. ಇದು ಇವರ ಕಂಪನಿಯವರು ಯಾಕೋ ಸರಿ ಇಲ್ಲ, ನನ್ಗೆ ಇದು ಸರಿ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಒಂದ್ ಕಡೆ ಹಾಲ್ ಕಾಯಕ್ ಇಟ್ಟಿದೀನಿ, ಇನ್ನೊಂದ್ ಕಡೆ ಬಿಸಿನೀರ್ ಕಾಯ್ತಾ ಐತೆ. ಹಿಂಗ್ ಕುದಿಬೇಕಾದ್ರೆ ಹಿಂಗ್ ಹಾಕ್ಕೊಡ್ಬೇಕಂತೆ, ಕುದಿಸ್ಕೋಬಾರ್ದಂತೆ, ಹಿಂಗ್ ಆಫ್ ಮಾಡ್ಬೇಕಂತೆ. ಸ್ವಲ್ಪ ಮಾಡ್ತಾ ಇದೀನಿ ಫ್ರೆಂಡ್ಸ್. ಒಂದೇ ಒಂದ್ ಪ್ಯಾಕೆಟ್ ಅಲ್ಲಿ ಒಂದ್ ಸ್ವಲ್ಪ ಐತೆ. ನೋಡುವ ಹೆಂಗ್ ಬಂದತ್ತು, ಆಮೇಲೆ ನೋಡ್ಕೊಂಡು ಆಮೇಲೆ ಜಾಸ್ತಿ ಮಾಡುವ. ಇದು ಏನೋ ನೆನಿಬೇಕಂತೆ, ಅದನ್ನ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹಿಟ್ಟು ಕಲ್ಸ್ಕೊಡೋಣ. ಅದು ನೀರ್ಗೆ ಹಾಕದ್ಮೇಲೆ ದಪ್ಪ ಆಗ್ತೈತೆ, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಚಿಕನ್ ಪೀಸಸ್ ತರ ಕಾಣಿಸ್ತಾ ಇದೆ. ಹಾಲು ಉಗ್ತಾ ಇದೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ನಮ್ಮ ಕೆಲಸ ನಾವು ನೋಡೋಣ. ಸ್ವಲ್ಪ ನೀಟಾಗಿ ನೀರೊಳಗೆ ಬಿಡಿಸಿ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಒಂದೊಂದ್ಸಲ ಹಾಕೊಂಡಿದ್ದೀನಿ ನೀರಲ್ಲಿ, 2 ಸಲ ತೊಳೆದ್ಬಿಟ್ಟು. ನೀರು ಸೊಪ್ಪು ಹೆಂಗ್ ತೊಳಿಬೇಕಂದ್ರೆ ನೀರ್ ಕಲರ್ ಇರ್ಬೇಕಂಗ್ ತೊಳಿಬೇಕು, ಅವಾಗ ನೀಟಾಗಿ ತೊಳೆದಿದೀವಿ ಅಂತ ಅರ್ಥ. ಸಣ್ಣದಾಗಿ ಕತ್ತರಿಸ್ಕೋಬೇಕು. ಮೆಂತೆ ಸೊಪ್ಪು ಕಸರೆ ಬರಲ್ವಾ ಅಂತ ಕೇಳ್ತೀರಾ ಕೆಲವರು. ನಮ್ಗೆ ಯಾವತ್ತೂ ಕಸರೆ ಬಂದಿಲ್ಲ. ಅದು ಟೇಸ್ಟೇ ಬೇರೆ. ಹೆಂಗಿರುತ್ತೆ ಅಂದ್ರೆ ಪಲಾವ್ಗಾಗ್ಲಿ ಮೊಟ್ಟೆ ಫ್ರೈಗಾಗ್ಲಿ. ಸಾಂಬಾರ್ ಮಾತ್ರ ಯಾವತ್ತೂ ಟ್ರೈ ಮಾಡಿಲ್ಲ, ಯಾವತ್ತೋ ಒಂದಿನ ಟ್ರೈ ಮಾಡ್ಬೇಕು. ಬೇಳೆ ಹಾಕಿ ಮಾಡ್ತಾರಂತೆ. ನಮ್ಗೆ ಯಾವತ್ತೂ ಏನು ಕಸರೆ ಬಂದಿಲ್ಲ. ಇಷ್ಟಪಟ್ಟು ತಿನ್ಬೇಕು ಫ್ರೆಂಡ್ಸ್. ಯಾವುದೇ ಊಟ ಆಗ್ಲಿ, ಯಾವ ಕಸರೆ ಇಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಆರಾಮಾಗಿ ತಿನ್ಬೋದು. ಕಸರೆ, ಉಪ್ಪು, ಹುಳಿ, ಖಾರ ಅನ್ಕೋಬಾರ್ದು. ಹಿಟ್ಟನ್ನು ಹಾಕೊಳ್ಬೇಕು. ನೋಡ್ವಾ ಮೆಂತೆ ಚಪಾತಿ ಹೆಂಗ್ ಬರುತ್ತಾ ಏನೋ. ಇವತ್ತು ಮೊನ್ನೆ ಬೀಟ್ರೋಟ್ ಚಪಾತಿ ಮಾಡಿದೆ, ಅದಂತೂ ಮೈಂಡ್ ಬ್ಲೋಯಿಂಗ್ ಅನ್ಕೊಳ್ಳಿ. ಇದು ಇವತ್ತು ನೋಡ್ವಾ, ಮನ್ಸಿಟ್ಟು ಇಷ್ಟಪಟ್ಟು ಏನೇ ಅಡಿಗೆ ಮಾಡಿದ್ರು ಚೆನ್ನಾಗಿರ್ತೈತಪ್ಪ. ಹಿಟ್ಟಾಕಪ್ಪ ಸ್ವಲ್ಪ, ಗೋಧಿ ಹಿಟ್ಟು. ಕೈ ನೋಡಿಗೆ ಏನ್ ಗಲೀಜ್ ಆಗ್ತೈತೆ. ಹಿಂಗೆ ಬಗ್ಸಿ ಆಮೇಲೆ ಅದೆಲ್ಲ ಹಾಳಾದ್ರೆ ಅದ್ರೊಳಗಿರೋ ಹಿಟ್ಟು
ಏನೋ ಒಂದು ಕೆಲಸ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್. ಯಾಕೆ ಕಚ್ಕೊಳ್ಳೋದು? ಟಾಮ್ ಇವಾಗ ಕಚ್ಚೋನು. ನಾನು ಯಾರು ಅನ್ಕೊಬಿಟ್ಟು ಅವ್ನ ಸೀರೆ ಹಾಕೊಂಡಿದ್ದೆ ಬೊಗ್ಳೆ ಬಿಟ್ಟ ಬೆದ್ರ ಬಿದ್ದೋದೆ ಹಂಗೆ. ಹಾಕಪ್ಪಿ ಇನ್ನಾಕು ಇರೋ ನಿಮಿಷ ಸರಿಯಾಗಿ ಕೂದಿದೆಯಲ್ಲ ಅದು ಕಟ್ ಮಾಡ್ಬೇಕಾರೆ ಅದೆಲ್ಲ ಮಿಸ್ಟೇಕ್ ಆಗ್ತೈತಿ. ತಲೆ ಕಟ್ಸ್ಕೊಬಿಡೋದು. ಮಾವಿನ ಹಣ್ಣು ಮೇಲೆ ನಿನ್ ಕಣ್ಣು ಹಾಕ್ಬೇಡ, ನಾವು ತಿಂತೀವಿ. ನಿನ್ಗೆ ಕಟ್ ಮಾಡ್ಕೊಡ್ತೀನಿ ರಪ್ಪಿ. ಅದು ಕೋಲ್ಡ್ ಆಗೈತೆ ಸ್ವಲ್ಪ, ಮಾಮೂಲು ಸ್ಥಿತಿಗೆ ಬರ್ಲಿ. ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕಪ್ಪಿ. ಪಿಚ ಪಿಚ ಅನ್ಬಾರ್ದು, ನೀಟಾಗಿ ಇರ್ಬೇಕು. ಅಪ್ಪಿ ಇದ್ರ ಪೂರಿ ಮಾಡ್ಬಿಟ್ರ ಫ್ರೆಂಡ್ಸ್. ಸಾರಿ, ನೀವು ನಾಳೆ ಹೇಳ್ತೀರಾ. ಸಾಕ್ 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 ಸಾಕ್. ಓ ಹಿಟ್ಟು ಯಾಕೋ ಜಾಸ್ತಿ ಕಲ್ಸ್ಕೊಂಡಂಗಿದೀನಿ. ಕಲ್ಸ್ಕೊಳಕ್ ಏನ್ ಕಷ್ಟ ಇಲ್ಲ ಫ್ರೆಂಡ್ಸ್. ಅದ್ ತೀಡಬೇಕಲ್ಲ ಇಲ್ಲಿ ಕುತ್ಕೊಂಡು, ಅದೇ ಯಮ ಯಾತನೆ. ಯಾವಳಗ್ ಬೇಕು ಅನ್ಸ್ಬಿಡ್ತೈತಿ ಸಂಸಾರನೇ. ಒಂದ್ ಕಡೆ ಚಪಾತಿ ಮಾಡುವಾಗ ಎಲ್ಲ ಸಂಸಾರನೇ ಬೇಡ ಅನ್ಸ್ತಿತ್ತು ನನಗೆ. ಆರಾಮಾಗಿ ಏನು ಯಾವ್ದು ಗುಲ್ಬರ್ಗ, ಹಾಸನ್, ಯಾವ ಕಡೆನೋ ಗೊತ್ತಿಲ್ಲ, ಅವ್ರು ಬರೀ ರೊಟ್ಟಿನೇ ತಿಂತಾರಲ್ಲ ಫ್ರೆಂಡ್ಸ್. ತಟ್ಟಿ ಬೇರೆ ಏನು ತಿಂದೆ ಆತರ. ಆ ಕಡೆ ಹುಟ್ಟಿದ್ರೆ ಆರಾಮಾಗಿರ್ತಿತ್ತು ನಾನು. ಇಲ್ಲಿ ವೆರೈಟಿ ಅಡುಗೆಗಳು ಮಾಡಿ ತಲೆ ಸುತ್ತಿದೆ. ಆ ಕಡೆ ಹುಟ್ಟಿರೋ ನನ್ನ ಮಕ್ಳೆಲ್ಲ ಅದೃಷ್ಟ ಮಾಡಿದ್ರಿ. ಬರೀ ರೊಟ್ಟಿ ತಿಂತಾರ ಆ ಕಡೆ. ವೈಫೈ ಆಫ್ ಮಾಡಿ ಗುಡ್ ನೈಟ್ ಹಾಕಿದೀನಿ. ಸೊಳ್ಳೆ ಕೈ ಕಚ್ಚಿಸ್ಕೊಳ್ಳೋದು ಬೇಡ. ಇನ್ ಮುಂದೆ ಆದ್ರೂ ಬುದ್ಧಿ ಕಲಿವಾ ಫ್ರೆಂಡ್ಸ್. ನಮ್ಮ ಅದೃಷ್ಟ ಇಷ್ಟು ಸೊಳ್ಳೆಗಳ ರಾಶಿ ಮಧ್ಯೆ ನಮ್ಗೆ ಒಂದು ಕಾಯಿಲೆ ಬರ್ದಿರೋ ಬದುಕ್ತಾ ಇದೀವಿ ತನಪೇ. ಅದೇನು ಅಂದ್ರೆ ನಾವು ಬರಕ್ ಮುಂಚೆ ಹಿಂದೆ ಒಬ್ರಿದ್ರು, ವಯಸ್ಸಾಗಿರೋರು ಇದ್ರು. ಇಲ್ಲಿ ನಾವೇನೇನೆ ನಮ್ ವಯಸ್ಸವ್ರು ಇರೋದು. ನಮ್ ಮುಂಚೆ ಎಲ್ಲ ವಯಸ್ಸಾಗಿರೋರೇ ಇದ್ದಿತ್ತಂತೆ. ಇಂಥ ಜಾಗದಲ್ಲಿ ವಯಸ್ಸಿಗೆ ಬಂದಿರೋರು ಯಾರು ಇರ್ತಾ ಇರ್ಲಿಲ್ಲ. ಆಮೇಲೆ ಅವರು ನಾವ್ ಬಂದ್ವಿ, ಇವತ್ ಬಂದ್ವಿ ನಾವ್ ಇಲ್ಲಿಗೆ. ಆಮೇಲೆ ಅವರು ನಾಳೆ ಹೋದ್ರು. ಆ ಅಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತಂದ್ರೆ ತನಪೇ, ಫುಲ್ ಅಲರ್ಜಿ, ಸೊಳ್ಳೆ ಕಚ್ಚಿ ಅಂತೆ. ನಾನು ಆ ಅಮ್ಮನ್ ನೋಡಿದ ತಕ್ಷಣ ಭಯ ಬಿದ್ಬಿಟ್ಟೆ. ಓ ನಾನು ಹಿಂಗೆ ಆಗ್ಬಿಡ್ತೀನಿ ಮುಂದೆ ಅಂತ. ಅವ್ರು ಅರ್ಧ ಈ ಸೊಳ್ಳೆ ಕಟ್ಟ ತಡಿಲಾರ್ದೇನೆ ಹೋದ್ರಂತೆ ಇಲ್ಲಿ ಕೆಲ್ಸ ಬಿಟ್ಟಿ. ನಮ್ಗೆ ಬೇರೆ ದಾರಿ ಇಲ್ಲ ಬಿಟ್ಟೋಗೋಣ ಅಂದ್ರೆ. ಹಂಗಾಗಿ ಇಲ್ಲಿ ಅಡ್ಜಸ್ಟ್ ಆಗ್ಬಿಟ್ವಿ. ಸೊಳ್ಳೆಯಿಂದ ಮಾತ್ರ ಯಾವತ್ತು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬಂದಿಲ್ಲ. ನೋಡ್ಬೇಕು ಮುಂದೆ. ಗುಡ್ ನೈಟ್ ಎನಿ ಟೈಮು ಹಾಕಿರ್ತೀವಿ ಮನೆ ಒಳಗೆ. ಹೊರಗಡೆ ಒಂದ್ ಸ್ವಲ್ಪ ಹಿಂಸೆ ಆಗುತ್ತೆ. ಕೆಲವ್ರು ಹೇಳ್ತಾ ಇದ್ದೀರಾ, ತುಂಬಾ ಜನನೇ ಹೇಳ್ತಾ ಇದ್ದೀರಾ ಓಡೋಮಸ್ ಬಳಸಿ ಅಂತ. ನನ್ ಓಡೋಮಸ್ಸು ಬಳಸಿದ್ರೆ ದಿನ ಯೂಸ್ ಮಾಡ್ಬೇಕು. ಒಂದ್ 4-5 ವರ್ಷದ ಹಿಂದೆ ಓನರೇ ಕೊಡಿಸ್ತಾ ಇದ್ರು. ಅದನ್ನ ಬಳಸಿ ಸ್ಕಿನ್ ಅಲರ್ಜಿನೇ ಬಂದ್ಬಿಡ್ತು ನನ್ಗೆ. ಅದ್ ಡೈಲಿ ಯೂಸ್ ಮಾಡೋದು ಒಳ್ಳೇದಲ್ಲ. ನನ್ಗೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಒಂಥರ ಗೀಚಿ ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಓಡೋಮಸ್ ಬಳಸಲ್ಲ. ಏನ್ ಮಾಡ್ತೀನಿ ಅಂದ್ರೆ, ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋದಿದ್ರೆ ನಾನು ಒಂದ್ ಪಾಟ್ ಅಲ್ಲಿ ಇದ್ ಬರ್ತಲ್ಲ ಫ್ರೆಂಡ್ಸ್, ಮಣ್ಣಿನ ಪಾಟು, ಅದ್ರಲ್ಲಿ ಹೊಗೆ ಹಾಕ್ಬಿಡ್ತೀನಿ. ಅಂದ್ರೆ ಕೆಂಡ ಬೀಳೋವರೆಗೂ ಹಚ್ಕೊಂಡು, ಆಮೇಲೆ ಅದ್ರ ಮೇಲೆ ಏನಾದ್ರೂ ಒಂದು ತೆಂಗಿನ ಚಿಪ್ಪು ಅದು ಇದು ಹಾಕೊಂಡಿದ್ರೆ ಹೊಗೆ ಆಡ್ತಾ ಇರ್ತಿತ್ತಲ್ಲ, ಹೊಗೆ ಹತ್ರ ಸೊಳ್ಳೆ ಬರಲ್ಲ. ಅಂತದ್ ಹತ್ರ ಹಂಗ ಹಾಕೊಂಡು ಕೆಲಸ ಮಾಡ್ಕೊಬಿಡ್ತೀನಿ. ಮಾಮೂಲಿ ಓಡಾಡ್ಕೊಂಡು ಕೆಲಸ ಮಾಡೋ ಹತ್ರ ಆದ್ರೆ ಏನ್ ಮಾಡೋಕ್ಕಾಗಲ್ಲ, ಕಚ್ಚಿಸ್ಕೋಬೇಕು. ಆತರ ವಾತಾವರಣ ಚೆನ್ನಾಗಿದೆ, ಆದ್ರೆ ಆರೋಗ್ಯ ಕೊಡೋದು. ಶಿವಾಗಂತೂ ಫ್ರೆಂಡ್ಸ್ ಕಚ್ಚಿ ನಾನೇ ಹೇಳ್ತಾ ಇರ್ತೀನಿ, ಸೊಳ್ಳೆ ಕಚ್ತೈತೆ ನೋಡು. ಶಿವಾಗೆ ಎಮ್ಮೆ ಚರ್ಮ ಆಗ್ಬಿಟ್ಟೈತೆ. ಒಂಚೂರು ಚುರುಕ್ ಅನ್ಸಲ್ಲ. ನನ್ಗೆ ಒಂದ್ ಸ್ವಲ್ಪ ಸೊಳ್ಳೆ ಸುರುಕ್ ಅನ್ಸಂದ್ರೆ ಅಯ್ಯೋ ಕಚ್ಬಿಡ್ತು ಅಂತ ಬಡ್ಕೋತೀನಿ. ನಾನ್ ಸಾಫ್ಟ್ ಅನ್ಕೋತೀನಿ, ಚಪಾತಿ ತರ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. ಆಗಲೇ ಸೋಯಾ ಚಿಂಗ್ಸ್ ನೆನ್ಸಕ್ಕೆ ಹಾಕಿದ್ನಲ್ಲ, ಅದನ್ನು ಸೈಡಿಗೆ ತಗೊಂಡೆ. ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಟೈಟಾಗಿ ಇಂಟ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನೀರು ಹಾಕ್ಕೊಂಡು ಟೈಟಾಗಿ ಇಂಟ್ಕೊಳ್ತಾ ಇದ್ದೆ. ಇಂಟ್ಕೋಬೇಕಾದ್ರೆ ಸ್ವಲ್ಪ ನೊರೆ ಬರ್ತಾಯಿತ್ತು. ಏನು ಹಿಂಗೆ ಬರ್ತೈತಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಸಲ ಎಕ್ಸ್ಟ್ರಾ ಇಂಡ್ಕೊಂಡೆ. ಜಾಸ್ತಿ ಇಂಟ್ಕೊಳ್ಳೋಕೆ ಹೋದರೆ ಅದೊಂದು ಸ್ವಲ್ಪ ಪುಡಿ ಆಗೋ ಥರ ಚಾನ್ಸಸ್ ಇತ್ತು. ಸ್ವಲ್ಪ ಸ್ಪಾಂಜ್ ಥರನೂ ಇತ್ತು. ಆದರೂ ಇನ್ನೊಂದ್ಸಲ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಇನ್ನೊಂದ್ಸಲ ಸಪ್ರೇಟಾಗಿ ತೊಳ್ಕೊಂಡೆ. ಉಪ್ಪು ಹಾಕ್ಕೊಂಡಿದ್ದೆ ಆಗಲೇ ಕುದಿಸ್ಕೋಬೇಕಾದ್ರೆ. ಎಲ್ಲ ಸೋಸ್ಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅನಿಸ್ತು. 2 ಚಕ್ಕೆ, 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಸೋಂಪು ಇವಿಷ್ಟು ಹಾಕ್ಕೊಂಡೆ. ಆಮೇಲೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ಒಂದು ಸಣ್ಣ ಐಡಿಯಾನೂ ಇಲ್ಲ ನನಗೆ. ಏನೋ ಒಂಥರ ಟ್ರೈ ಮಾಡೋಣ, ಮಸಾಲೆ ಮಾಡಿಕೊಂಡ್ರೆ ತಿನ್ಬೋದು ಅಂತ ಒಂದು ಐಡಿಯಾ ಮಾತ್ರ ಬಂತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋದ್ಮೇಲೆ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆದಮೇಲೆ ಸೋಯಾ ಚಿಂಗ್ಸ್ ಹಿಂಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಸಲ ಮಾಡ್ತಿರೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಹಾಕಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರಿಶಿನ ಪುಡಿ,
ಖಾರದ ಪುಡಿ, ಸ್ವಲ್ಪ ಧನ್ಯ ಪುಡಿ ಹಾಕ್ಕೊಂಡೆ. ಗರಂ ಮಸಾಲ ಇದ್ರೂ ಹಾಕ್ಕೋಬೋದಿತ್ತು, ಇಲ್ಲ ಚಿಕನ್ ಮಸಾಲ ಏನಾದರೂ ಅಂತ ಅನಿಸ್ತು. ಇರೋ ಮಸಾಲದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಸಲ ನೋಡ್ಕೊಬಿಟ್ಟು ಆಮೇಲೆ ಹೆಂಗೆ ಬೇಕೋ ಹಂಗೆ ನಾವು ಮಾಡ್ಕೋಬೋದು ಅಂತ. ಆಮೇಲೆ ಸ್ವಲ್ಪ ಗೊಜ್ಜು ಥರ ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕಿಟ್ಟೆ. ಅದೇನು ಅಂದರೆ ನೀರು ಹಾಕ್ಕೊಂಡಿದ ತಕ್ಷಣ ಅದೆಲ್ಲ ಹೀರ್ಕೊಬಿಡ್ತು, ಮತ್ತೆ ಗಟ್ಟಿನೇ ಆಗ್ಬಿಡ್ತು. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಇತ್ತು. ಅದನ್ನು ಸೈಡ್ಗೆ ಇಟ್ಬಿಟ್ಟು ಬಂದು ಚಪಾತಿ ತಿಡ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಇಟ್ಟು ಕಲಿಸ್ಬೇಕಾದ್ರೂ ಎಣ್ಣೆ ಹಾಕ್ಕೊಂಡಿಲ್ಲ, ತಿಡ್ಬೇಕಾದ್ರೂ ಎಣ್ಣೆ ಹಾಕ್ಕೊಳ್ತಾ ಇಲ್ಲ. ಒಬ್ರು ಹೇಳಿದ್ರು ನನ್ನ ಹಳೆ ವಿಡಿಯೋ ನೋಡ್ಬಿಟ್ಟು ಎಣ್ಣೆ ಹಾಕ್ಕೋಬೇಡ್ರಿ, ಹಂಗೆ ಮಾಡಿರಿ ಹಂಗೇನು ಬರುತ್ತೆ ಅಂತ. ಟ್ರೈ ಮಾಡೋಣ ಅಂತ ಮಾಡಿದೆ. ಆಮೇಲೆ ಅನ್ನಿಸ್ತು ಚಪಾತಿ ಸೇವ್ಗೆ ಎಣ್ಣೆ ಸೇವ್ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ಅಂತ. ಏನು ಚಪಾತಿ ತಿಡ್ದಂಗೆ ತಿಡ್ಕೊಳ್ಳೋದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಯಾಕಂದರೆ ಒಂದೇ ಸಲ ಎಲ್ಲ ತಿಡಿಟ್ಕೊಂಡು ಹೋಗಿ ಅಲ್ಲಿ ಮಾಡ್ಕೋಬೇಕು. ಒಂದಕ್ಕೊಂದು ಚಪಾತಿ ಅಂಟ್ಕೊಬಿಡ್ತು ಅಂದರೆ ಅಲ್ಲಿ ಬಿಡಿಸ್ಕೊಂಡು ಕುತ್ಕೋಬೇಕು. ಇದೊಂದು ಹಿಂಸೆ ಅಷ್ಟೇ ಚಪಾತಿ ಮಾಡೋಕ್ಕೆ, ಬಾಕಿದೆಲ್ಲ ಆರಾಮ್ ಅನ್ನಿಸ್ತು. ಬೇಯಿಸ್ಬೇಕಾದ್ರೆ ಅಂತೂ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಒಂಥರ ಈ ಸ್ಮೆಲ್ಲೇ ಡಿಫ್ರೆಂಟ್ ಆಗಿತ್ತು. ಬೇಯಿಸ್ಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಮಾಮೂಲಿ ಚಪಾತಿ ಇಟ್ಟು ಬೇಯಿಸ್ಕೊಂಡಂಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡೆ. ಪೂರಿನೂ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬಂತು. ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಗ್ರೀನ್ ವೈಟ್ ಮಿಕ್ಸ್ ಆಗಿ ಕಾಣಿಸ್ತಿತ್ತು. ಈ ಥರ ಡ್ರೆಸ್ ಕಲರ್ ಇದ್ದಿರೆ ನನ್ನ ಹತ್ರ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಚಪಾತಿ ಮಾಡ್ಬೇಕಾದ್ರೆ ಬಟ್ಟೆ ಯೋಚನೆ, ಬಟ್ಟೆ ಅಂಗಡಿಗೆ ಹೋದರೆ ತಿನ್ನೋ ಯೋಚನೆ, ಈ ಥರ ಇರುತ್ತೆ ನನ್ನ ಹತ್ರ. ಮತ್ತು ಎಣ್ಣೆ ಹಾಕ್ತೇನೋ ಬೇಯಿಸ್ಕೋಬೋದು ಅಂತ ಅನ್ನಿಸ್ತು. ಲಾಸ್ಟಲ್ಲಿ ಒಂದೆರಡು ನನಗೆ ಎಣ್ಣೆ ಹಾಕ್ತೇನೆ ಬೇಯಿಸ್ಕೊಂಡೆ. ತುಂಬ ಸಾಫ್ಟಾಗಿ ಬಂತು. ಚಪಾತಿ ಮಾಡ್ಬೇಕಾದ್ರೆ ಒಂದೇ ಯೋಚನೆ, ಕಸರೆ ಬರುತ್ತೇನೋ ಅಂತ. ಶಿವನ್ ಕೇಳಬೇಕು. ನಮ್ಮ ಹೊಸ ರೆಸಿಪಿ ರೆಡಿ. ಸೂಪರ್. ಅದೇನು ಹೆಂಗೈತೆ ಅದು ಗ್ರೇವಿ ಹೆಂಗೈತೆ? ಮಟನ್ ಇದ್ದಂಗೆ. ಏನು ಬೇರೆ ಸ್ಮೆಲ್ ಏನು ಬರ್ತಾ ಇಲ್ಲ? ಮಸಾಲ ತರ ಐತಲ್ಲ, ಮಸಾಲ ಹಾಕಿ ಮಾಡಿದ್ರೆ ಅದೇನೋ ಒಂಥರ ಸ್ಮೆಲ್ ಇರುತ್ತಲ್ಲ, ಅದೇನು ಇರಲ್ಲ. ಚಪಾತಿ ಹೆಂಗೈತಪ್ಪ? ಕಸರೆ ಹೊಡಿತಿದ್ದೆ ಮೆಂತ್ಯ ಸೊಪ್ಪು. ಕಸರೆ ಬರಲ್ಲ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸರಿ, ಹೊಟ್ಟೆ ತುಂಬ ತಿನ್ನಪ್ಪ. ಈ ತರ ಚಪಾತಿ ದೋಸೆ ತಿಂದಾಗ ಶಿವ ಜೊತೆ ತಿನ್ನಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಶಿವಾಗ ನಾನು ಬಿಸಿ ಬಿಸಿ ಮಾಡ್ಕೊಟ್ಟೆ ಅಭ್ಯಾಸ. ತಣ್ಣಗಾದ್ಮೇಲೆ ತಿಂದ್ರೆ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಇವಾಗ ನಾವು ಟೇಸ್ಟ್ ಹೇಳುವ ಸಮಯ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಫಸ್ಟ್ ಟೈಮ್ ಏನೇ ಟ್ರೈ ಮಾಡಿದ್ರೆ ಸೂಪರ್ ಆಗಿ ಬರ್ತಿದೆ ಫ್ರೆಂಡ್ಸ್. ನನ್ಗೆ ನಂಬಕ್ಕಾಗ್ತಲ್ಲ ಇದ್ ನಾನಾ ಇಲ್ಲ ಯಾವ್ದಾದ್ರು ಡೆತ್ ಆಗಿರೋ ಚೆಫ್ ನನ್ನ ಮೈ ಮೇಲೆ ಬಂದ್ಬಿಟ್ಟಿದಾರ ಅಂತ. ಸೊಗದೈತೆ, ಟ್ರೈ ಮಾಡಿ ಫ್ರೆಂಡ್ಸ್. ಇದು ಸೋಯಾ ಚಿಂಗ್ಸು. ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಸ್ಕೂಲಲ್ಲಿ ಊಟ ಬರ್ತಿತ್ತಲ್ಲ ಅದ್ರಲ್ಲಿ ತಿಂತಿದ್ದೆ. ಅದೊಂಥರ ಸ್ಮೆಲ್ ಬರ್ತಿತ್ತು, ನಮ್ಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಾನು ತಿನ್ನೋದೇ ಬಿಟ್ಬಿಟ್ಟಿದ್ದೆ. ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಇವಾಗ ತಿಂತಿರೋದು. ಒಂಥರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದು ನಾನ್ ವೆಜ್ ತರನೇ ಐತೆ. ಹಾಯ್ ಫ್ರೆಂಡ್ಸ್, ಊಟ ಅಂತೂ ಸೂಪರ್ ಆಗಿತ್ತು. ಊಟ ಎಲ್ಲ ಮುಗೀತು. ಈಗ 11 ಗಂಟೆ ರಾತ್ರಿ. ನಾನು ರೀಲ್ಸ್ ಎಲ್ಲ ಮಾಡಿ ಬರೋಷ್ಟರಲ್ಲಿ ಶಿವ ಮಲಗ್ಬಿಟ್ಟೈತೆ. ಎಬ್ಬರಿಸಿದ್ರೆ ಎದ್ದೊಳ್ತಾ ಇಲ್ಲ. ಬರ್ತ್ಡೇ ವಿಶ್ ಮಾಡೋದು ನಾಳೆ ತುಂಬಾ ಜನಕ್ಕೆ ವಿಶ್ ಮಾಡಬೇಕು. ನಾಳೆನೇ ಬರ್ತ್ಡೇ ಇರೋದ್ರಿಂದ ನಾನೇ ವಿಶ್ ಮಾಡ್ತೀನಿ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಆನಂದ್ ಅವ್ರದ್ದು ನಾಳೆ ಬರ್ತ್ಡೇ. ವಿಶ್ ಹ್ಯಾಪಿ ಬರ್ತ್ಡೇ ಅಣ್ಣ. ರುಚಿತಾ 21ಕ್ಕೆ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತ್ಡೇ. ನಿಂಗಮ್ಮ 31ಕ್ಕೆ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತ್ಡೇ ನಿಮಗೆ. ಧನು ಅಂತ ಐಡಿ ಇತ್ತು. ಅವ್ರ ಮಗ ಅದು 24ನೇ ತಾರೀಕು ಬರ್ತಾಳೆ. ಅವ್ರ ಹೆಸರು ಹೇಳಿಲ್ಲ, ಮಗನ ಹೆಸರು. ರಾಜು ರಾಣಿ ಇಬ್ಬರದು ನಾಳೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ರಿಷಿಮಾ ಹ್ಯಾಪಿ ಬರ್ತ್ಡೇ. ಕೀರ್ತಿ ಹ್ಯಾಪಿ ಬರ್ತ್ಡೇ. ಕಲಾ ಸುರೇಶ್ ಹಾಯ್ ಹಾಯ್. ಶಿವಣ್ಣ ಮಲಗ್ಬಿಟ್ಟೈತೆ, ಶಿವಣ್ಣ ಕೈಲಿ ವಿಶ್ ಮಾಡ್ಸೋಕೆ. ಅಮೂಲ್ಯ 22ಕ್ಕೆ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತ್ಡೇ. ದೃಷ್ಟಿ ಹಾಯ್. ಕುಶಾಲ್ ಹಾಯ್. ಭಾಗ್ಯಮ್ಮ ಮಹಂತೇಶ್ ಇಬ್ಬರದು ನಾಳೆ ಆನಿವರ್ಸರಿ. ವಿಶ್ ಹ್ಯಾಪಿ ಆನಿವರ್ಸರಿ. 100 ವರ್ಷ ಖುಷಿಯಾಗಿರಿ. ರಾಘವೇಂದ್ರ ಯಶಸ್ವಿನಿ 20ನೇ ತಾರೀಕು ಆನಿವರ್ಸರಿ. ನೀವು 100 ವರ್ಷ ಖುಷಿಯಾಗಿರಿ. ಶ್ರಾವಣಿ ಮಂಜುಳಾ ಇಬ್ರಿಗೂ ಹಾಯ್. ಮೇಘಾ ಹಾಯ್ ಹಾಯ್. ಮೋನಿಕಾ ಹ್ಯಾಪಿ ಬರ್ತ್ಡೇ. ಇನ್ನೊಬ್ರು ಮೋನಿಕಾ ಅವ್ರದ್ದು ನಾಳೆ ಬರ್ತಾಳೆ. ಒಬ್ರು ಮೋನಿಕಾ ಅವ್ರದ್ದು ಇವತ್ತು ಬರ್ತಾಳೆ ಆಗೋಗಿದೆ. ನಾಳೆ ಮೋನಿಕಾ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಾಳೆ. ಚಿನ್ನು ಚಿಂಟು ಹಾಯ್ ಮಕ್ಕಳ. ರಾಧಾ ಗಣೇಶ್ ಸಿಸ್ಟರ್ ಹಾಯ್. ಯದುವೀರ್ 5ನೇ ವರ್ಷದ ಬರ್ತ್ಡೇ. ವಿಶ್ ಹ್ಯಾಪಿ ಬರ್ತ್ಡೇ ಕಂದ. ವರ್ಷ ಹ್ಯಾಪಿ ಬರ್ತ್ಡೇ ವರ್ಷ. ಎಲ್ರಿಗೂ ಒಳ್ಳೇದಾಗ್ಲಿ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.